ಶತಮಾನ ಅಂತ ಹೇಳ್ಬಹುದು. 1031 ಅಂತ. ಸುಮಾರು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಎಕ್ಸಾಕ್ಟ್ಲಿ ನಮ್ಗೆ ಎಲ್ಲೂನು ಈ ಒಂದು ವಿಷಯ ನಮ್ಗೆ ಸಿಕ್ಕೋದಿಲ್ಲ ಅವನು ಯಾವ ಕಾಲದವನು ಅನ್ನೋದು. ದುರ್ಗಸಿಂಹನ ತಂದೆ ಹೆಸರು ಈಶ್ವರಾರ್ಯ ಅಂತ, ತಾಯಿ ಹೆಸರು ರೇವಲಾಂಬಿಕೆ ಅಥವಾ ಆ ರೇವಕಬ್ಬೆ ಅಂತ ಹೇಳಿ. ಅವನು ಚಾಲುಕ್ಯ ರಾಜನಾದ 1ನೇ ಜಗದೇಕಮಲ್ಲ ಜಯಸಿಂಹ ಅನ್ನುವಂಥ ರಾಜನ ಆಳ್ವಿಕೆಯಲ್ಲಿ ದಂಡನಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದ್ರೆ ಸೇನಾಧಿಪತಿಯಾಗಿ, ಅಲ್ಲದೇನೆ ಸಂಧಿ ವಿಗ್ರಹಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಸಂಧಿ ವಿಗ್ರಹಿ ಅಂತ ಹೇಳಿದ್ರೆ ಈ ನಾವು ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಅಂತ ಏನ್ ಹೇಳ್ತೀವಲ್ವಾ, ಆ ಫಾರಿನ್ ಅಫೇರ್ಸ್ ಬಗ್ಗೆ ಅವನು ಗಮನ ಹರಿಸ್ತಾ ಇರ್ತಾನೆ. ಮತ್ತೆ ಅವನ ಗುರುವಿನ ಹೆಸರು ಮಹಾಯೋಗಿ ಶಂಕರ ಭಟ್ಟ ಅಂತ ಹೇಳಿ, ಅವರು ಅವನ ಗುರುಗಳಾಗಿರ್ತಾರೆ. ಅವನು ಸೈಯಡಿನಲ್ಲಿ ಅನೇಕ ಹರಿಹರ ಮಂದಿರಗಳನ್ನ, ಭವನಗಳನ್ನ ನಿರ್ಮಾಣ ಮಾಡ್ದ ಅನ್ನೋದು ಗೊತ್ತಾಗತ್ತೆ. ಅವನು ಗೌತಮ ಗೋತ್ರದ ಕಮ್ಮೆ ಪಂಗಡಕ್ಕೆ ಸೇರಿದ ಸ್ಮಾರ್ತ ಬ್ರಾಹ್ಮಣನಾಗಿದ್ದ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಇನ್ನು ಅವನ ಕೃತಿ ವಿಷಯಕ್ಕೆ ಬಂದ್ರೆ, ಈ ಹೊತ್ತಿನಲ್ಲಿ ನಾವು ನೋಡೋದಾದ್ರೆ ಅನೇಕ ಭಾಷೆಗಳಿಗೆ ಭಾಷಾಂತರ ಹೊಂದಿರುವಂತಹ ಬೈಬಲ್ ನಂತರದ ಕೃತಿ ಅಂತ ಹೇಳ್ಬಹುದಾದ್ರೆ ಅದು ಪಂಚತಂತ್ರ ಅಂತ ಹೇಳಿ. ಸುಮಾರು 700 ಭಾಷೆಗಳಿಗೆ ಅದು ಅನುವಾದಗೊಂಡಿದೆ ಅಂತ ಇವಾಗ ಗೊತ್ತಾಗತ್ತೆ ನಮ್ಗೆ. ವಿಷ್ಣು ಶರ್ಮಾ ರಚಿಸಿರುವಂತಹ ಸಂಸ್ಕೃತದ ಪಂಚತಂತ್ರ ಕೃತಿ. ಆದ್ರೆ ದುರ್ಗಸಿಂಹ ಅನುವಾದ ಮಾಡಿರೋದು ಕರ್ನಾಟಕದ ಪಂಚತಂತ್ರಂ ಅಂತ ಹೇಳಿ, ಅದು ನೇರವಾಗಿ ವಿಷ್ಣು ಶರ್ಮನ ಪಂಚತಂತ್ರವನ್ನೇ ಅನುವಾದ ಮಾಡಿಲ್ಲ ಅವನು. ಗುಣಾಢ್ಯ ಅನ್ನುವಂತಹ ಕವಿ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಅನ್ನುವ ಹೆಸರಿನಲ್ಲಿ ಬರೆದಿದ್ದಾನೆ ಪಂಚತಂತ್ರದ ಕಥೆಗಳನ್ನ. ಅದನ್ನ ಸಂಸ್ಕೃತಕ್ಕೆ ಅನುವಾದ ಮಾಡಿರುವಂಥವನು ವಸುಭಾಗ ಭಟ್ಟ ಅಂತ. ಆ ವಸುಭಾಗ ಭಟ್ಟನ ಕೃತಿಯನ್ನ ನಮ್ಮ ದುರ್ಗಸಿಂಹ ಕನ್ನಡಕ್ಕೆ, ಹಳೆಗನ್ನಡದಲ್ಲಿ ಅನುವಾದ ಮಾಡಿದ್ದಾನೆ. ಅವನು ಚಂಪು ಶೈಲಿನಲ್ಲಿ ಈ ಕೃತಿಯನ್ನ ರಚನೆ ಮಾಡಿದ್ದಾನೆ. ಪದ್ಯ ಮತ್ತೆ ಗದ್ಯ ಎರಡೂ ಇದೆ. ಅದ್ರೊಳಗಡೆಗೆ ನಾವು ನೋಡಿದ್ರೆ ಸುಮಾರು ಈ 5 ತಂತ್ರಗಳನ್ನ ಇಟ್ಕೊಂಡು ಅವನು ಪಂಚತಂತ್ರ ಕೃತಿಯನ್ನ ರಚನೆ ಮಾಡಿದ್ದಾನೆ. ಅದರಲ್ಲಿ ಸುಮಾರು 48 ಉಪಕಥೆಗಳಿದೆ, ಮತ್ತೆ 457 ಪದ್ಯಗಳು, ಮತ್ತೆ 230 ಶ್ಲೋಕಗಳು, ಗದ್ಯ ಪದ್ಯ ಎರಡೂ ಇರೋದ್ರಿಂದ ಆ ರೀತಿಯಲ್ಲಿ ಅವನು ಆ ಕೃತಿಯನ್ನ ರಚನೆ ಮಾಡಿದ್ದಾನೆ ಅಂತ. ಇದರಲ್ಲಿ ಏನು ನಮ್ಮ ಮೂಲ ಪಂಚತಂತ್ರದಲ್ಲಿ ಬರುತ್ತೆ, ಪಿಂಗಳಕ ಅನ್ನುವಂತಹ ಸಿಂಹ, ಮತ್ತೆ ಸಂಜೀವಕ ಅನ್ನುವಂತಹ ಎತ್ತು, ಕರಟಕ, ದಮನಕ ಅನ್ನುವಂತ ಹೆಸರಿನ ನರಿಗಳು, ಮತ್ತೆ ಹಿರಣ್ಯ ರೋಮ ಅನ್ನುವಂತಹ ಇಲಿ, ದೀರ್ಘಕರ್ಣ ಅನ್ನುವಂತಹ ಮೊಲ, ಈ ಹೆಸರಿನ ಈ ಎಲ್ಲಾ ಪಾತ್ರಗಳೂನು ಅವನ ಪಂಚತಂತ್ರ ಕೃತಿಯಲ್ಲೂನು ಬರುತ್ತೆ. ನಾವು ಇನ್ನೊಂದು ಗುಂಪಿನಲ್ಲಿ ಮೂಲ ಸಂಸ್ಕೃತದ ಪಂಚತಂತ್ರ ಕೃತಿಯನ್ನ ಇಟ್ಕೊಂಡು ಶಾಂತಾ ಗೋಪಾಲ್ ಅವರು ಪಾಠ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸಿದಂತ ಅನೇಕ ಜನ ಈ ಗುಂಪಿನಲ್ಲೂ ಇರಬಹುದು. ನಾವು ಮೂಲದಲ್ಲೇನೆ ಇವಾಗ ಅದನ್ನ ಓದ್ತಾ ಇದೀವಿ, ಹಾಗಾಗಿ ಈ ಹೆಸರುಗಳೆಲ್ಲ ನಮ್ಗೆ ಸ್ವಲ್ಪ ಫೆಮಿಲಿಯರ್ ಅಂತ ಅನ್ಸುತ್ತೆ. ಇದರಲ್ಲಿ 1ನೇ ಪ್ರಕರಣದಲ್ಲಿ 5 ಯಾವ್ದ್ಯಾವ್ದು ತಂತ್ರಗಳು ಅಂತ ಹೇಳಿದ್ರೆ ಭೇದ ತಂತ್ರ, ಪರೀಕ್ಷಾ ತಂತ್ರ, ವಿಶ್ವಾಸ ತಂತ್ರ, ವಂಚನಾ ತಂತ್ರ ಮತ್ತು ಮಿತ್ರ ಕಾರ್ಯ, ಈ ಎಲ್ಲಾ ತಂತ್ರಗಳು ಅಥವಾ ಈ ಎಲ್ಲಾ ಪ್ರಕರಣಗಳನ್ನ ಇಟ್ಕೊಂಡು ಅವನು ಪಂಚತಂತ್ರ ಕೃತಿಯನ್ನ ರಚನೆ ಮಾಡಿದ್ದಾನೆ. ಅದರಲ್ಲಿ ಅನೇಕ ಕಥೆಗಳು ಬರುತ್ತೆ. ನಮ್ಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತಹ ಕಥೆಗಳೇನೆ. ಎತ್ತು ಮತ್ತೆ ಸಿಂಹದ ಸ್ನೇಹವನ್ನ ಮುರಿದಂತಹ ಕತೆ, ಈ 2 ನರಿಗಳು ಸೇರ್ಕೊಂಡು. ಆಮೇಲೆ ಬ್ರಾಹ್ಮಣ ಮುಂಗುಸಿಯನ್ನ ಕೊಂದಂತಹ ಕತೆ 2ನೇ ಪ್ರಕರಣದಲ್ಲಿ ಬರುತ್ತೆ. ಮತ್ತೆ 3ನೇ ಪ್ರಕರಣದಲ್ಲಿ ಕಾಗೆಗಳು ಗೂಬೆಗಳು ಗುಹಿಯನ್ನ ಸುಟ್ಟಂತಹ ಕತೆ. ಮತ್ತೆ 4ನೆಯ ಪ್ರಕರಣದಲ್ಲಿ ಕಪಿ ಮೊಸಳೆಯನ್ನ ವಂಚಿಸಿದಂತಹ ಕತೆ. ಮತ್ತೆ 5ನೆಯದು ಕಾಗೆ ಮತ್ತೆ ಆಮೆ, ಸಾರಂಗ ಮತ್ತು ಇಲಿಗಳ ಸ್ನೇಹದ ಕಥೆ ಬರುತ್ತೆ 5ನೇ ಪ್ರಕರಣದಲ್ಲಿ. ಈ ಪಂಚತಂತ್ರ ಕೃತಿ ಏನಿದೆ ಇದು ಆಬಾಲ ವೃದ್ಧರಾಗಿ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂನು ಎಲ್ಲರಿಗೂನು ಮನೋರಂಜನೆಯನ್ನು ನೀಡುವಂತಹ ಕೃತಿಯಾಗಿದೆ. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಹೇಗಿರ್ಬೇಕು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಅವನ ಬುದ್ಧಿವಂತಿಕೆಯನ್ನು ಎಲ್ಲಿ ಬಳಸ್ಬೇಕು, ಎಲ್ಲಿ ಜಾಗರೂಕನಾಗಿರ್ಬೇಕು, ರಾಜತಂತ್ರ ಯಾವುದು, ಪ್ರಜಾತಂತ್ರ ಅಥವಾ ಲೋಕ ವ್ಯವಹಾರ ಏನು, ಅದೆಲ್ಲದನ್ನು ಸಹ ಇವನು ತನ್ನ ಕೃತಿಯಲ್ಲಿ ಅಳವಡಿಸಿದ್ದಾನೆ. ಹಳೆಗನ್ನಡವನ್ನ ಬಳಸ್ಕೊಂಡು. ನಾವೆಲ್ಲರೂ ಸಹ ಮೂಲದಲ್ಲಿ ಸಂಸ್ಕೃತದಲ್ಲಿ ಪಂಚತಂತ್ರವನ್ನ ಓದೋದು ತುಂಬಾ ಉತ್ತಮ. ಯಾರಿಂದನಾದ್ರೂ ಪಾಠ ಮಾಡಿಸ್ಕೊಳ್ಳೋದು ಇನ್ನೂ ಉತ್ತಮ. ಮತ್ತೆ ಇವರು ಏನ್ ಬರೆದಿದ್ದಾರೆ, ದುರ್ಗಸಿಂಹ ಏನ್ ಬರ್ದಿದ್ದಾನೆ ಹಳೆಗನ್ನಡದ್ದು, ಅದನ್ನೂ ಸಹ ನಾವೆಲ್ಲರೂ ಓದೋಣ, ಇನ್ಮೇಲಿಂದ ಓದ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಪರಿಚಯವನ್ನ ನಾನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಈಗ ಮುಂದೆ
ಆ ಡಾಕ್ಟರ್ ಜಗನ್ನಾಥ್ ಅವರ ಒಂದು ಪರಿಚಯವನ್ನು ಸಹ ನಾನು ಮಾಡ್ಕೊಡೋಳಿದ್ದೀನಿ. ತುಂಬಾ ಸಂಕ್ಷಿಪ್ತವಾಗಿ ಈಗಾಗ್ಲೇ ಅಶ್ವಥ್ ಅವರು ಮಾಡ್ಕೊಟ್ಟಿದ್ದಾರೆ. ಇನ್ನೊಂದ್ ಸ್ವಲ್ಪ ವಿವರವಾಗಿ ನಾನು ಅವರ ಪರಿಚಯವನ್ನ ಇವಾಗ ಮಾಡ್ಕೊಡ್ತೀನಿ. ಡಾಕ್ಟರ್ ಜಗನ್ನಾಥ್ ಜೆ.ಎನ್ ಅವರು ನಮ್ಮ ಸಮಾನ ಮನಸ್ಕರಿಗಂತೂ ತುಂಬಾ ಪರಿಚಿತವಾದಂಥವ್ರು. ತುಂಬಾ ಸಕ್ರಿಯವಾಗಿ ಅವ್ರನ್ನವರು ತೊಡಗಿಸ್ಕೊಂಡಿದ್ದಾರೆ. ಭಾನುವಾರದಂದು ತಿಂಗಳಿಗೊಂದು ಅಥವಾ 2 ಉಪನ್ಯಾಸದ ಕಾರ್ಯಕ್ರಮಗಳನ್ನ ಅವರೇ ಆಯೋಜಿಸ್ತಾರೆ ಮತ್ತೆ ನಿರ್ವಹಿಸ್ತಾರೆ ಸಹ. ಅವರ ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದ್ರೆ ಅವರು ಎಂ.ಕಾಮ್ ಮಾಡಿದ್ದಾರೆ, ಮತ್ತೆ MBA ಮಾಡಿ, MA ಮಾಡಿ, CAIIB ಡಿಪ್ಲೊಮಾ ಇನ್ ಟ್ರೆಜರಿ ಮ್ಯಾನೇಜ್ಮೆಂಟ್ ಅದರಲ್ಲಿ ಫಸ್ಟ್ ರ್ಯಾಂಕ್ ಸಹ ಗಳಿಸ್ಕೊಂಡಿದ್ದಾರೆ. ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಲ್ದೇನೆ PhD ಸಹ ಯೂನಿವರ್ಸಿಟಿ ಫ್ರಮ್ ಫ್ಲಾರಿಡಾ USA ಇಂದ ಅವರು ಗಳಿಸ್ಕೊಂಡಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನವನ್ನ SBM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್, ಅದಿವಾಗ SBI ಜೊತೆಗೆ ಮರ್ಜ್ ಆಗಿದೆ, ಅಲ್ಲಿ ತಮ್ಮ ಸರ್ವಿಸ್ ಅನ್ನ ಮಾಡಿದ್ದಾರೆ. 25 ವರ್ಷಗಳ ಬ್ಯಾಂಕ್ ನಲ್ಲಿ ಅವರ ಕಾರ್ಯನಿರ್ವಹಣೆ ನಂತರ ಇನ್ಫೋಸಿಸ್ ನಲ್ಲಿ ಸಹ ಡೊಮೇನ್ ಎಕ್ಸ್ಪರ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಮತ್ತೆ ತರಬೇತಿ ಮುಖ್ಯಸ್ಥನಾಗಿ ಹೆಡ್ ಆಫ್ ಟ್ರೈನಿಂಗ್ ಆಗಿ ಅವರು ಅನೇಕ ದೇಶಗಳನ್ನ ಪ್ರವಾಸ ಮಾಡ್ತಾನೆ ಇರ್ತಾರೆ. ಕನ್ನಡದ ಭಾಷೆಯ ಬಗ್ಗೆ ವಿಶೇಷವಾದ ಅಭಿಮಾನವನ್ನ ಹೊಂದಿರುವಂತಹ ಡಾಕ್ಟರ್ ಜಗನ್ನಾಥ್ ಅವರು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಸಹ ಹೊಂದಿದ್ದಾರೆ. ಅದರಲ್ಲಿ ಅವರು ಈ ಅಪರೋಕ್ಷ ಜ್ಞಾನಿಗಳಾದ ದಾಸರುಗಳು, ವಿಜಯದಾಸರು, ಶ್ರೀಪಾದರಾಜರು, ವಾದಿರಾಜರಂತಹ ಜ್ಞಾನಿಗಳ ಪರಿಚಯವನ್ನ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಮಾಡ್ಕೊಟ್ಟಿದ್ದಾರೆ. ಅದಲ್ದೇನೆ ಅನೇಕ ಕವಿಗಳು, ಅಕ್ಬರ್ ಅಲಿ ಇರಬಹುದು, ಅವ್ರ ಬಗ್ಗೆ ತುಂಬಾ ಜನಕ್ಕೆ ಆ ವಿಡಿಯೋ ನೋಡೋ ತನಕ ನನಗೂ ಗೊತ್ತಿರ್ಲಿಲ್ಲ. ಪೂತಿನ ಅವರು, GS ಶಿವರುದ್ರಪ್ಪ ಅವರು, ಕುವೆಂಪು ಅವರ ಬಗ್ಗೆ, ಅಡಿಗರ ಬಗ್ಗೆ, KS ನರಸಿಂಹಸ್ವಾಮಿ ಅವ್ರ ಬಗ್ಗೆ, ಮತ್ತೆ ತುಂಬಾ ಅಪರೂಪವಾಗಿರುವಂತಹ ಕೊಡಗಿನ ಗೌರಮ್ಮನವ್ರ ಬಗ್ಗೆ, TP ಕೈಲಾಸಮ್ಮ ಅವ್ರ ಬಗ್ಗೆ, ಸೂರಂ ಎಕ್ಕುಂಡಿ, ಮತ್ತೆ TV ವೆಂಕಟಾಚಲ ಶಾಸ್ತ್ರಿಗಳ ಬಗ್ಗೆ, ಮತ್ತೆ ಈಗಿನ ನಮ್ಮ ಜೊತೆ ಇರುವಂತಹ ತನಾಶಿ ಅವ್ರ ಬಗ್ಗೆ ಎಲ್ಲಾನು ತುಂಬಾ ಉತ್ತಮವಾದ ವಿಡಿಯೋಗಳನ್ನ ಅವರು ಮಾಡಿ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದನ್ನ ಮಾಡಿ ಹಂಚ್ಕೊಂಡಿದ್ದಾರೆ. ಮತ್ತೆ ಲೇಖನಗಳನ್ನು ಸಹ ಅವರು ಬರೆದಿದ್ದಾರೆ, ಅದೆಲ್ಲ ಪತ್ರಿಕೆಗಳಲ್ಲೂ ಪ್ರಕಟವಾಗಿದೆ. ಇತ್ತೀಚೆಗೆ ವಿಜಯ ಕರ್ನಾಟಕದಲ್ಲಿ PPF ಬಗ್ಗೆ, ರಿಟೈರ್ಮೆಂಟ್ ಲೈಫ್ ಸುಖವಾಗಲು PPF ಸಾಥ್ ಅನ್ನುವಂತಹ ಲೇಖನವನ್ನು ಸಹ ಅವರು ಬರೆದಿದ್ರು. ಮತ್ತೆ ತುಂತುರು ದಿನಕ್ಕೊಂದು ಕಥೆಯ ಹನಿ ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಸಹ ಅವರು ಮಾಡ್ಕೊಟ್ಟಿದ್ದಾರೆ. ಅವರ ಸಂಪರ್ಕಕ್ಕೆ ಯಾರೇ ಬರಲಿ ಅವರಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಿ ಮುಕ್ತವಾಗಿ ಮೆಚ್ಚುಗೆ ಮತ್ತೆ ಪ್ರಶಂಸೆಯನ್ನ ಅವರು ವ್ಯಕ್ತಪಡಿಸ್ತಾರೆ. ಅವ್ರ ಜೊತೆ ಸಂವಹಿಸಿದ ಎಲ್ಲರಿಗೂ ಈ ಅನುಭವ ಆಗೇ ಇರುತ್ತೆ. ಪ್ರೋತ್ಸಾಹದ ಮಾತುಗಳನ್ನಾಡ್ತಾರೆ, ಮತ್ತೆ ತಮ್ಮೆಲ್ಲ ಯೋಜನೆಗಳಲ್ಲಿ ಅವ್ರನ್ನೂ ತೊಡಗಿಕೊಳ್ಳೋ ಹಾಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ. ಇವತ್ತು ಅವರು GP ರಾಜರತ್ನಂ ಅವರನ್ನ ಕುರಿತು ಉಪನ್ಯಾಸವನ್ನ ಮಾಡೋರಿದ್ದಾರೆ. ಅವ್ರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ರಿಗೂ GP ರಾಜರತ್ನಂ ಅವರ ಪರಿಚಯನ ಮಾಡಿಕೊಡ್ತಾ ಇರೋದಕ್ಕೆ. ಸರ್, ನೀವು ಮಾತು ಮುಂದುವರಿಸಿ ಪ್ಲೀಸ್. ನಮಸ್ಕಾರ. ನನ್ನ ಎಲ್ಲ ಸ್ನೇಹಿತರಿಗೆ, ಸಮಾನ ಮನಸ್ಕರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಕಿರು ಪರಿಚಯವನ್ನ ಮಾಡಿಕೊಟ್ರು. ಮೊದಲು ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಪರಿಮಳ ಪತ್ರಿಕೆಯಲ್ಲಿ ಪದ್ಮಶ್ರೀ ಅವ್ರದ್ದೊಂದು ವ್ಯಾಖ್ಯಾನ ಏನು ಇದೆ ಅದು ಪ್ರಕಟ ಆಗಿದೆ. ಅದನ್ನ ಇವತ್ತು ನನ್ನ ಸಮಾನ ಮನಸ್ಕರಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಅವರು ಇಲ್ಲೇನೆ ಈ ವೇದಿಕೆನಲ್ಲೇನೆ ಒಂದು ಲೆಕ್ಚರ್ ಕೊಟ್ಟಿದ್ರು, ಪ್ರಸ್ತುತಿ ಇತ್ತು ಅವ್ರದ್ದು. ಅದೇ ಅವರು ಒಂದು ಲೇಖನ ಮಾಡಿಕೊಡಿ ಅಂತ ಹೇಳಿದ್ದೆ, ಅದನ್ನ ಕೊಟ್ಟಿದ್ರು. ಪರಿಮಳ ಪತ್ರಿಕೆ ಅವರು ಅದನ್ನು ಪ್ರಕಟಿಸಿದ್ದಾರೆ. ಆಮೇಲೆ ಡಾಕ್ಟರ್ ಅಶ್ವಥ್ ಅವರು ಬಹಳ ಎಲ್ರಿಗೂ ಪ್ರೋತ್ಸಾಹ ನೀಡ್ತಾರೆ. ಅದರಿಂದ ಈ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಇವತ್ತು ನನ್ನ ಜೊತೆ 4 ಜನ ಹಾಡುಗಳನ್ನ ಹೇಳ್ತಾರೆ. ಹರ್ಷನೂ ಹೇಳ್ಬೇಕಾಗಿತ್ತು, ಅವನು ಅಮೆರಿಕಾನಲ್ಲಿ ಬ್ಯುಸಿ ಆಗಿದ್ದ. ಆಮೇಲೆ ಇಲ್ಲಿಗೆ ಬಂದ ತಕ್ಷಣ ಕಾರ್ಯಕ್ರಮಗಳಿದೆ, ಅದರಿಂದ ಆಗಲಿಲ್ಲ. ಅದರ್ವೈಸ್ ಅವರು ಇವತ್ತು ಭಾಷಣ ಮಾಡಬೇಕಾಗಿತ್ತು. ಎಲ್ರಿಗೂ ನಮಸ್ಕಾರ. ನನ್ನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೀನಿ. GP ರಾಜರತ್ನಂ ಬಗ್ಗೆ ಹೇಳಬೇಕಾದ್ರೆ ಮೊದಲು ಕವನದಿಂದಾನೇ ಶುರು ಮಾಡಬೇಕು. ಅದಕ್ಕೆ ಡಾಕ್ಟರ್ ರುಕ್ಮಿಣಿ ಅವರು ದಯವಿಟ್ಟು GP ರಾಜರತ್ನಂ ಅವರ ಒಂದು ಕವನವನ್ನ ಹೇಳಬೇಕು ಅಂತ ಪ್ರಾರ್ಥಿಸ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಜಗನ್ನಾಥ್ ಅವರೇ. ಸಮಾನ ಮನಸ್ಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ಕಾರಲ್ಲಿದ್ದೀನಿ, ಹಿಂಗೆ ಹಾಡ್ತೀನಿ. ಬೆಳ್ದಿಂಗಳ ರಾತ್ರಿಲಿ ಅನ್ನೋದು ರಾಜು ಅನಂತ ಸ್ವಾಮಿ ಅವರು ಸಂಗೀತ ಸಂಯೋಜನೆ ಮಾಡಿ ಹಾಡಿರೋ ಅಂತ ತುಂಬಾ ವಿಶೇಷವಾದ ಹಾಡು.
ನನಗೆ ತುಂಬಾ ಇಷ್ಟವಾದ ಹಾಡಿದು, ಚೆನ್ನಾಗಿದೆ. ಇದನ್ನ ಹಾಡ್ತೀನಿ. ಈ ಅವಕಾಶಕ್ಕಾಗಿ ಧನ್ಯವಾದಗಳು ಜಗನ್ನಾಥ್ ಸರ್. ಬೆಳ್ತಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಕುಡ್ದೋರು ಮತ್ ಬಂದು ಬೀಳೋ ಹಂಗಿದ್ದವೆ ಮನೆಗಳು ಮರಗಳು ಬೀದಿಲೆಲ್ಲ. ಪಡ್ಕಾನೆ ಚಂದಂಗೆ ಪಡ್ದಾಡ್ತಾ ಸಾಯ್ತಾವೆ ಕಾಗೆಗಳ್ಗೋಸೀನ ಬುದ್ಧಿನಿಲ್ಲ. ಕಾಗೆಗಳ್ಗೋಸೀನ ಬುದ್ಧಿನಿಲ್ಲ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಇದ್ ಕಂಡ್ರೆ ಪಡ್ಕಾನೆ ಕಟ್ದಂಗಾಯ್ತದೆ. ತೊಟ್ಟಂಡ ಬೇಕಂದ್ರೆ ಬುಂಡೇಲಿಲ್ಲ. ಹೆಂಡಿಲ್ಲದಂತಾಡೋ ನನ್ನಂತ ಪಾಪಿನ ಇದುವರೆಗೆ ಭೂಮ್ತಾಯಿ ಕಂಡೋಳಲ್ಲ. ಇದುವರೆಗೆ ಭೂಮ್ತಾಯಿ ಕಂಡೋಳಲ್ಲ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಅಳ್ಗೀಳೋದೆಲ್ಲಾನ ಹೆಂಗಸ್ಗೆ ಒಪ್ತದೆ. ನಗ್ತಿರ್ಬೇಕ್ ಗಂಡಸ್ರು ಪ್ರಾಣೋದ್ರೂನೆ. ಬದುಕಿದ್ರೆ ಅವತಾರ ಪಡ್ಕಾನೆಗೋಗ್ ಬೈದು ಸತ್ಮೇಲೆ ನೈತಣ್ಣ ದೊಡ್ಡ ಸೊನ್ನೇನೆ. ಸತ್ಮೇಲೆ ನೈತಣ್ಣ ದೊಡ್ಡ ಸೊನ್ನೇನೆ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಧನ್ಯವಾದಗಳು. ಕೃತಜ್ಞತೆಗಳು ಡಾಕ್ಟರ್ ರುಕ್ಮಿಣಿ ಅವರೇ. ಇವರು ಒಬ್ಬ ಸಮಾಜ ಸೇವಕಿ. ಈ ಕೋವಿಡ್ ಸಮಯದಲ್ಲಿ ಬಹಳ ಜನಕ್ಕೆ ಇವರಿಂದ ಬಹಳ ಉಪಕಾರ ಆಗಿದೆ. ಈಗ ಜಿ ಪಿ ರಾಜರತ್ನಂ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಜಿ ಪಿ ರಾಜರತ್ನಂ ಅವರು ಜನಿಸಿದ್ದು 8/12/1908. ಅಂದ್ರೆ ಇವತ್ತಿಗೆ ಸರಿಯಾಗಿ 114 ವರ್ಷ. ಯಾಕಂದ್ರೆ ಇವತ್ತು 8ನೇ ಡಿಸೆಂಬರ್. ಅದರಿಂದ ನಾನು ಜಿ ಪಿ ರಾಜರತ್ನಂ ಅವ್ರನ್ನ ಆರಿಸ್ಕೊಂಡಿದ್ದೀನಿ ಇವತ್ತು. ಇವರು ಹುಟ್ಟಿದ ಹುಣ್ಣಿಮೆ ದಿನ. ಅದನ್ನ ಅಯ್ಯಂಗಾರರು ಆನೆ ಪೂಜೆ ಅಂತ ಹೇಳ್ತಾರೆ, ಆನೆ ಹಬ್ಬ ಅಂತ. ಆ ಆನೆ ಹಬ್ಬದ ದಿನ ನಮ್ಮ ಜಿ ಪಿ ರಾಜರತ್ನಂ ಅವರು ಕ್ಲೋಸ್ಪೇಟೆ ಅಂತ ಏನಂತಿದ್ರು, ಇವಾಗ ರಾಮನಗರ ಅಂತ ಏನಂತಾರೆ, ಅಲ್ಲಿ ಜನಿಸಿದ್ರು. ಜಿ ಪಿ ರಾಜರತ್ನಂ ಅವರ ತಂದೆ ಜಿ ಪಿ ಗೋಪಾಲಕೃಷ್ಣ ಅಯ್ಯಂಗಾರ್. ಆಮೇಲೆ ಜಿ ಪಿ ರಾಜರತ್ನಂ ಅವರ ಮಡದಿ ಲಲಿತಮ್ಮನವರು 1931ರಲ್ಲಿ ಅಂದ್ರೆ 21ನೇ ವಯಸ್ಸಿನಲ್ಲಿ ಅವರು ಮದುವೆ ಆದ್ರು. ಹಳೆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಇನ್ನು ಓದ್ ಮುಗಿದಿರ್ತಿರ್ಲಿಲ್ಲ, ಮದುವೆ ಆಗ್ಬಿಡೋದು. ಇನ್ನು ಜೀವನ ಮಾಡಕ್ಕೆ ಸಂಪಾದನೆ ಇರ್ತಿರ್ಲಿಲ್ಲ, ದುಡ್ಡು ಇರ್ತಿರ್ಲಿಲ್ಲ, ಮದುವೆ ಆಗ್ಲೇಬೇಕು ಇಷ್ಟು ವಯಸ್ಸಿಗೆ ಅಂತ ಮದುವೆ ಆಗೋರು. ಆ ರೀತಿ ಆದವರು ಎಷ್ಟು ಕಷ್ಟಗಳನ್ನು ಪಟ್ಟಿರ್ಬೇಕು ಅಂತ ನೀವು ಅರ್ಥ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಜಿ ಪಿ ರಾಜರತ್ನಂ ಅವ್ರಿಗೆ ತಾಯಿ ಬಹಳ ಬೇಗ ಹೋಗ್ಬಿಟ್ರು. ಅಜ್ಜಿ ಚಕ್ಲಿ ಕೊಡ್ತಾ ಇದ್ರು, ಕೊಡಬಳೆ ಕೊಡ್ತಾ ಇದ್ರು. ಅವ್ರು ಏನ್ ಮಾಡೋರು, ಶಾಲೆಗೆ ತಗೊಂಡೋಗ್ಬಿಟ್ಟು ಅದನ್ನ ತಿನ್ನಕ್ ಶುರು ಮಾಡಿದ್ರು. ಮೊದಲನೇ ದಿನಾನೇ ತಕ್ಷಣ ಮೇಷ್ಟ್ರು ಹಿಡ್ಕೊಂಡು ಹೊಡೆದ್ರು. ಹೊಡೆದ ತಕ್ಷಣ ಅಜ್ಜಿ ಹತ್ರ ಹತ್ಬಿಟ್ಟು ನಾನು ಇನ್ಮೇಲಿಂದ ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಜ್ಜಿ ಹೇಳಿದ್ರು, ಇನ್ಮೇಲಿಂದ ನಿಮ್ ತಂದೆ ಯಾವ
ಕ್ಲಾಸ್ನಲ್ಲಿದ್ದಾರೋ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡು ಅಂತ. ತಂದೆಗೆ ಬಹಳ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ತಂದೆ ಮೇಸ್ಟ್ರು, 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸ್ನಲ್ಲಿ ಅವ್ರು ಪಾಠ ಮಾಡ್ತಾ ಇದ್ರು. ಆದ್ರೆ ರಾಜರತ್ನಂ ಅವರು ಇನ್ನು 1ನೇ ಕ್ಲಾಸ್ಗೆ ಹೋಗ್ಬೇಕಾಗಿತ್ತು. ಅದ್ರ ಬದಲು ಅವ್ರ ತಂದೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗಕ್ ಶುರು ಮಾಡಿದ್ರು. 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸ್ನಲ್ಲಿ ಕೂತ್ಕೊಂಡು ಪಾಠ ಕೇಳಕ್ ಶುರು ಮಾಡಿದ್ರು. ಇದು ಅವರು ಸೀದಾ 7ನೇ ತರಗತಿನಲ್ಲೇ ಪರೀಕ್ಷೆ ಬರೆದಿದ್ದು. 1ರಿಂದ 6ರ ತನಕ ಅವ್ರ ಪರೀಕ್ಷೆನೇ ಬರೆದಿಲ್ಲ. ಜಿ.ಪಿ. ರಾಜರತ್ನಂ ಅಂದ್ರೆ ಗುಂಡ್ಲುಪೇಟೆ ಪಂಡಿತ ಅಂತ ಇವರ ಹಿಂದೆ ಒಬ್ರು ಇದ್ರು. ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಸಮಯದಲ್ಲಿ ಲಕ್ಷ್ಮಣಾಚಾರ್ಯ ಅಂತ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ರು. ಅವ್ರಿಗೆ ಬಹಳ ಗೌರವ ಕೊಟ್ಟು ಕೃಷ್ಣರಾಜ ಒಡೆಯರ್ ಅವರು ಅವರನ್ನ ಪಂಡಿತರು ಅಂತ ಪರಿಗಣಿಸಿದ್ರು. ಅದರಿಂದಾನೇ ಇವರ ಎಲ್ಲ ಜನಾಂಗದಲ್ಲಿ ಅಂದ್ರೆ ಇವರ ತಂದೆ ತಾಯಿ ಎಲ್ಲಾರನು ಇವರ ಪಂಡಿತ ಅನ್ನೋದೇ ಅವರಿಗೆ ಹೆಸರು ಬಂದ್ಬಿಡ್ತು. ಅದು ಬಿರುದು ಅಂತ ಮೊದಲು ಅವ್ರ ತಾತಂಗ್ ಕೊಟ್ಟಿದ್ದು. ಆಮೇಲೆ ಇವರು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ವಿಷಯ ನಡೀತು. ಏನಂತ ಹೇಳಿದ್ರೆ ಇವರು ಇಂಗ್ಲಿಷ್ನಲ್ಲಿ ಕೆಲವು ವಿಚಾರಗಳನ್ನ ಬರೀಬೇಕು ಅಂತ ಮೇಸ್ಟ್ರು ಹೇಳಿದ್ರು. ಇವ್ರು ಬರೆದ್ರು, ಇವ್ರ ಸ್ನೇಹಿತರು ಬರೆದ್ರು, ಇವ್ರ ತರಗತಿನಲ್ಲಿ ಎಲ್ಲಾರನ್ನು ಬರೆದ್ರು. ಬರೆದ ಮೇಲೆ ಮೇಸ್ಟ್ರು ಏನ್ ಮಾಡಿದ್ರು, ನೀನ್ ತಪ್ಪು ಬರೆದು ಬಿಟ್ಟಿದೀಯಾ ಅಂತ ಹಿಡ್ಕೊಂಡು ಹೊಡೆದ್ಬಿಟ್ರು. ಹೊಡೆದ ತಕ್ಷಣ ಜಿ.ಪಿ. ರಾಜರತ್ನಂ ಅವರು ಸೀದಾ ಮುಖ್ಯೋಪಾಧ್ಯಾಯರ ಹತ್ರ ಹೋದ್ರು. ನೋಡಿ, ನಾನ್ ಸರಿಯಾಗಿ ಬರ್ದಿದ್ದೀನಿ, ಮೇಸ್ಟ್ರು ನನ್ಗೆ ಹೊಡೆದ್ರು, ಇದು ಸರಿನಾ? ಮೇಸ್ಟ್ರಿಗೆ ಬಹಳ ಕಷ್ಟ ಆಗೋಯ್ತು. ಅವ್ರ ಮಾರನೇ ದಿನದಿಂದ ಸ್ಕೂಲ್ಗೆ ಬರಲಿಲ್ಲ. ಅದರಿಂದ ಏನಾಯ್ತು, ಬೇರೆ ಒಬ್ಬ ಮೇಸ್ಟ್ರನ್ನ ಅವರ ಜಾಗದಲ್ಲಿ ತಗೊಂಡ್ರು. ಆ ಮೇಸ್ಟ್ರು ಹಿಂದಿನ ಮೇಸ್ಟ್ರನ್ನ ಓಡಿಸ್ಬಿಟ್ಟಿರೋ ಈ ಹುಡುಗರ ಗುಂಪನ್ನ, ಪಟಾಲಮ್ಮನ್ನ, ಟಿ.ಪಿ. ಕೈಲಾಸಂ ಯಾವಾಗ್ಲೂ ಹೇಳ್ತಾರೆ, ಈ ಗಲಾಟೆ ಮಾಡೋ ಹುಡುಗರೆಲ್ಲ ಪಟಾಲಂ ಅಂತ. ಅಂಥವ್ರನ್ನ ನೀವೆಲ್ಲ ರತ್ನಗಳು, ಮುಂಡೇವು ಅಂತ ಬೈಯೋರು. ಇದನ್ನು ಕೇಳಿ 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 ಜಿ.ಪಿ. ರಾಜ ಅಯ್ಯಂಗಾರ್ ಅಂತ ಇವ್ರ ಹೆಸರು. ಇವ್ರೇನ್ ಮಾಡಿದ್ರು, ಒಬ್ಬ ಗುಮಾಸ್ತನ್ಗೆ ಹೋಗಿ, ನೋಡಪ್ಪ ನನ್ನ ಹೆಸರು ರಾಜ ಅಯ್ಯಂಗಾರ್ ಅಂತಿದೆ, ಅದು ತಪ್ಪು, ರಾಜರತ್ನಂ ಅಂತಿರ್ಬೇಕು ಅಂತ ತಿದ್ದಿಸ್ಬಿಟ್ರು. ಅದೇ ಶಾಲೆನಲ್ಲಿ ಅವ್ರ ತಂದೆನೂ ಇದ್ರು. ಇವ್ರು ಹೋಗಿ ತಿದ್ದಿಸ್ಬಿಟ್ರು. ತಿದ್ದಿಸಿದ್ರೆ ಮಾರನೇ ದಿನ ಅವರು ಎಲ್ಲರ ಹೆಸರನ್ನ ಓದ್ತಾ ಇದ್ರು ಪಟ್ಟಿನಲ್ಲಿ ಓದಿದಾಗ ರಾಜ ಅಯ್ಯಂಗಾರ್ ಅಂದ್ರು. ಇವ್ರೇನು ಮಾತಾಡ್ಲಿಲ್ಲ. ಯಾಕೋ ನೀನು ಬಂದಿದ್ದೀನಿ ಅಂತಾನೆ ಹೇಳ್ತಿಲ್ಲ ಅಂದ್ರು. ನನ್ನ ಹೆಸರನ್ನ ತಪ್ಪೋತಿದ್ದೀರಾ ನೀವು, ನನ್ನ ಹೆಸರು ರಾಜ್ ಅಯ್ಯಂಗಾರ್ ಅಲ್ಲ, ರಾಜರತ್ನಂ ಅಂದ್ರು. ನೋಡ್ತಾರೆ ಪಟ್ಟಿನಲ್ಲಿ ರಾಜರತ್ನಂ ಅಂತಾನೆ ಇದೆ. ಆ ಮೇಸ್ಟ್ರಿಗೆ ಬಹಳ ಬೇಜಾರಾಗೋಯ್ತು. ಯಾಕಂತ ಹೇಳಿದ್ರೆ ಇವರು ರೇಗ್ಸಕ್ಕೋಸ್ಕರ ಮಕ್ಕಳಿಗೆ ಆ ಹೆಸರನ್ನ ಇಟ್ಟಿದ್ದನ್ನ ಅವ್ರ ಹೆಸರಾಗೆ ಇಟ್ಕೊಂಡ್ಬಿಟ್ರು. ಅದು ಆಮೇಲೆ ಬದಲಾವಣೆನೇ ಆಗ್ಲಿಲ್ಲ. ಅದರಿಂದ ಏನಾಯ್ತು, ಅವ್ರು ರಾಜರತ್ನಂ ಅಂತಾನೆ ಹೆಸರು ಉಳ್ಕೊಂಡ್ಬಿಡ್ತು. ಅವ್ರ ನಿಜವಾದ ಹೆಸರು ರಾಜ ಅಯ್ಯಂಗಾರ್ ಅಂತಾನೆ. ಇವ್ರು ರಾಜರತ್ನಂ ತುಂಬಾ ಚೆನ್ನಾಗಿ ಹಾಡನ್ನು ಹೇಳ್ತಾ ಇದ್ರು. ಇವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಆ ಮೈಸೂರಿಗೆ ಬಂದಿದ್ದ ವರದಾಚಾರ್ ಅವರ ನಾಟಕ ಕಂಪನಿನವರು ಇವ್ರನ್ನ ನಾಟಕಕ್ಕೆ ಸೇರಿಸ್ಕೊಂಡ್ಬಿಟ್ರು. ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ರು. ಅವ್ರ ತಂದೆ ಬೈದ್ರು, ಅವ್ರ ಅಜ್ಜಿ ಹತ್ರ ಹೇಳ್ಬಿಡೋರು. ಅದರಿಂದ ಅವ್ರ ಅಜ್ಜಿ ಶಿಫಾರಸ್ ಜಾಸ್ತಿ ಇತ್ತು. ಅವ್ರ ತಂದೆ ಸುಮ್ಮನೆ ಬೇಕಾಗಿತ್ತು. ಈ ಹುಡುಗ ಹೋಗಿ ನಾಟಕದಲ್ಲಿ ಪಾತ್ರ ಮಾಡಕ್ ಶುರು ಮಾಡ್ಬಿಟ್ಟ. ಆದ್ರೆ ವರದಾಚಾರ್ ಅವರು ಮೈಸೂರಿಂದ ಬೇರೆ ಕಡೆ ಹೋಗೋವಾಗ ಈ ಹುಡುಗ ಓದ್ತಾ ಇದ್ದಾನೆ, ಅಯ್ಯಂಗಾರ್ ಮಗ, ಮೇಷ್ಟ್ರ ಮಗ, ಇವನನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೆಲ್ಲ ಗೊತ್ತಾದ ಮೇಲೆ ಅವತ್ತಿಂದ ನಾಟಕ ನಿಲ್ತು. ಆದ್ರೆ ಮುಂದೆ ಸಾಕಷ್ಟು ನಾಟಕಗಳನ್ನು ಇವ್ರು ಬರೆದಿದ್ದಾರೆ, ಸಾಕಷ್ಟು ನಾಟಕಗಳಲ್ಲಿ ಇವ್ರು ಪಾತ್ರ ವಹಿಸಿದ್ದಾರೆ. ಕೈಲಾಸಂ ಅವರು ಹೇಳ್ತಾ ಹೋದ್ರೆ ಇವ್ರ ನಾಟಕಗಳನ್ನ ಬರೀತಾ ಹೋಗೋರು. ಕೈಲಾಸಂ ಅವರು ಯಾವತ್ತೂ ಯಾವ ನಾಟಕನೂ ಬರದೇ ಇಲ್ಲ. ಅವ್ರು ಹೇಳ್ತಾ ಹೋಗೋದು, ಪಕ್ಕದಲ್ಲಿ ಯಾರಾದ್ರೂ ಕೂತ್ಕೊಂಡು ಬರಿತಾ ಇರೋದು. ಅದು ರಾಜರತ್ನಂ ಒಂದ್ಸಲ ಹೇಳ್ತಾರೆ, ಕೈಲಾಸಂ ಅವ್ರ ನಾಟಕ ಬರ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ತಾಳಿ ಕಟ್ಟ ಕೂಲಿನೇ, ನಮ್ ಕ್ಲಬ್ಬೇ ವಾ, ನಮ್ ಕ್ಲಬ್ಬು ಅಂತ ಬರೆಯೋದೇನೆ ಕಷ್ಟ, ಒತ್ತಕ್ಷರಗಳು. ಇನ್ನು ನಮ್ಮ ರಾಜರತ್ನಂ ಅವರು ಕೈಲಾಸಂ ಅವರು ಹೇಳಿದ್ದನ್ನೆಲ್ಲ ಬರಿಬೇಕಾದ್ರೆ ಎಷ್ಟು ಕಷ್ಟ ಇರ್ಬೋದು ಯೋಚನೆ ಮಾಡಿ. ಕೈಲಾಸಂ ನಾಟಕಗಳನ್ನ ಆಡದವ್ರಿಗೆ ಅದು ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಯಾವುದೇ ಆಗ್ಲಿ ಬಹಳ ಕಷ್ಟಕರವಾಗಿರುತ್ತೆ, ಅಷ್ಟೊಂದು ಸುಲಭವಾಗಿರಲ್ಲ. ಆಮೇಲೆ ಇವರು ಬೆಂಗಳೂರಿಗೆ ಓದಕ್ ಬಂದ್ರು, ಕಾಲೇಜಿಗೆ ಬಂದ್ರು. ಸೆಂಟ್ರಲ್ ಕಾಲೇಜ್ನಲ್ಲಿ ಓದು, ಹಣ ಇರಲಿಲ್ಲ.
ಇವ್ರ ಮನೆಯಲ್ಲಿ ಚಾಕ್ರಿ ಮಾಡ್ಕೊಂಡು ಪರೀಕ್ಷೆ ಬರೆದ್ರು, ಕಷ್ಟವಾಯ್ತು. ಇವ್ರ ಕಾಲೇಜ್ ದಿನಗಳಲ್ಲಿ ಓದೋದ್ರಕ್ಕಿಂತ ಜಾಸ್ತಿ ವ್ಯಾಯಾಮ. ಇವರು ಕೈಲಾಸಂ ಅವರು, ಅಯ್ಯರ್ ಅವರು, ಇವರೆಲ್ಲ ವ್ಯಾಯಾಮದಲ್ಲಿ ಬಹಳ ಶ್ರದ್ಧೆ, ಬಹಳ ಮುಂದು. ಇಂಗ್ಲೆಂಡ್ನಲ್ಲೂ ಕೈಲಾಸಂ ಅವರಾಗ್ಲಿ, ಅಯ್ಯರ್ ಆಗ್ಲಿ, ಅವರೆಲ್ಲ ವ್ಯಾಯಾಮನೇ ಜಾಸ್ತಿ ಮಾಡ್ತಿದ್ರು. ಈ ಜಿ ಪಿ ರಾಜರತ್ನಮ್ಮು, ಅಯ್ಯರು, ಕೈಲಾಸಮ್ಮು ಅವರು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಅವರು ಮೈ ತೋರಿಸ್ತಾ ಇರೋವಾಗ ಹಿಂದ್ಗಡೆ ಯಾರಿದ್ದಾರೆ ಗೊತ್ತಾಗ್ತಾ ಇರ್ಲಿಲ್ವಂತೆ, ಅಷ್ಟು ಚೆನ್ನಾಗಿರೋದಂತೆ ಅವರ ಮೈ ಕಟ್ಟು, ಆ ರೀತಿ. ಅದರಿಂದ ಕಡೇ ತನಕ ಕಂಚಿನ ಕಂಠದಲ್ಲೇ ಜಿ ಪಿ ರಾಜರತ್ನಂ ಅವರನ್ನ ನಾನು ನೋಡಿರೋದು. ನಾನು ಜಿ ಪಿ ರಾಜರತ್ನಂ ಅವರನ್ನ 3 ಬಾರಿ ಭೇಟಿಯಾಗಿದ್ದೀನಿ. ಮೊದಲನೇ ಬಾರಿ ನಾನು 7ನೇ ತರಗತಿನಲ್ಲಿದ್ದೆ, ಮಲ್ಲೇಶ್ವರದಲ್ಲಿದ್ದೆ. ಆವಾಗ ಸರಸ್ವತಿ ವಿದ್ಯಾಮಂದಿರ ಅಂತ ಬಿ ಸರೋಜಾದೇವಿ ಅವರ ಮನೆ ಪಕ್ಕದಲ್ಲಿ ನಮ್ಮ ಶಾಲೆ. ಇವಾಗ ಅಲ್ಲಿ ಫ್ಲಾಟ್ಗಳು ಬಂದ್ಬಿಟ್ಟಿದೆ. ಅಲ್ಲಿ ಬಿ ಸರೋಜಾದೇವಿ ಅವ್ರ ಮನೆ ಅಲ್ಲೇ ಇದೆ. ಆಗ ನಾನು ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರ 8ನೇ ಕ್ರಾಸ್ ಅಂಗಡಿಗಳೆಲ್ಲ ಬರುತ್ತಲ್ಲ, ಅದಕ್ಕಿಂತ ಮೊದಲು ಬರುತ್ತೆ. ಅದ್ರ ಹಿಂದೆನೆ ಕೋಆಪರೇಟಿವ್ ಸೊಸೈಟಿ ಇದೆ, ಮಲ್ಲೇಶ್ವರಂ ಕ್ಲಬ್ ಇದೆ, ಅದ್ರ ಎದುರುಗಡೆ ಮೈದಾನ ಇದೆ. ಅಲ್ಲಿಗೆ ಹೋದಾಗ ಒಬ್ರು ಮುದುಕರು ಕೂತಿದ್ರು. ಅವರು ನನ್ನನ್ನು ಕರೆದುಬಿಟ್ಟು, ನೀ ಯಾವ ಪುಸ್ತಕ ಓದ್ತಾ ಇದೀಯಾ ಅಂತ ಕೇಳಿದ್ರು. ನಾ ಹೇಳಿದೆ. ತಕ್ಷಣನೇ, ನೀನು ಬಣ್ಣದ ತಗಡಿನ ತುತ್ತೂರಿ ಹಾಡನ್ನು ಹೇಳು ಅಂತ ಹೇಳಿದ್ರು. ಆಮೇಲೆ ಮನೆಗೆ ಬಂದು ಹೇಳಿದೆ ನಮ್ಮ ತಂದೆಗೆ, ಹೇ ಅವರೇ ಜಿ ಪಿ ರಾಜರತ್ನಂ ಕಣೋ ಅಂದ್ರು. ನಮ್ಮ ತಾಯಿ ನನ್ನ ಜೊತೆ ಮಾರನೇ ದಿನ ನಾ ಲೈಬ್ರರಿಗೆ ಹೋದಾಗ ಜೊತೆಗೆ ಬಂದ್ರು. ಅಷ್ಟು ದೂರ ನಿಂತ್ಕೊಂಡು ಅವರು ಜಿ ಪಿ ರಾಜರತ್ನಂ ಅವ್ರನ್ನ ನೋಡ್ಕೊಂಡು ಬಂದ್ರು. ಅಷ್ಟು ಗೌರವ ನಮ್ಮ ತಂದೆ, ನಮ್ಮ ತಾಯಿ ಅವ್ರಿಗೆಲ್ಲ ಜಿ ಪಿ ರಾಜರತ್ನಂ ಅವ್ರ ಬಗ್ಗೆ. 2ನೇ ಭೇಟಿ ಎಲ್ಲಿ ಅಂತ ಹೇಳಿದ್ರೆ, ನಾನು, ನಮ್ಮ ಅಣ್ಣ, ನನ್ನ ತಮ್ಮಂದ್ರು ಎಲ್ಲಾರನ್ನೂ ವಿದ್ಯಾವರ್ಧಕ ಸಂಘದಲ್ಲೇ ಓದಿದ್ದು. ವಿದ್ಯಾವರ್ಧಕ ಸಂಘಕ್ಕೆ ಒಂದ್ಸಲ ಜಿ ಪಿ ರಾಜರತ್ನಂ ಅವ್ರನ್ನ ಕರೆಸಿದ್ವಿ. ಆಗ ಅವರು ಹೇಳಿದ್ರು, ನೋಡಿ, ಈ ದಿನ 1,000 ರೂಪಾಯಿಗೆ ಏನಾದರೂ ಪುಸ್ತಕಗಳು ಖಾಲಿ ಆಗ್ಬಿಟ್ರೆ ನಾನು ಈ ವಿದ್ಯಾವರ್ಧಕ ಸಂಘದ ಹೆಸರಿನಲ್ಲೇನೆ ಒಂದು ಪುಸ್ತಕನ ಪ್ರಕಟಿಸ್ತೀನಿ. ಅಂದ್ರೆ ಅರ್ಪಣೆ ಅಂತಿರುತ್ತಲ್ಲ, ಆ ರೀತಿ. ನಾವೆಲ್ಲ ಕಷ್ಟಪಟ್ಟು ಮಾರಿದ್ವಿ. ಆಗಿನ ಕಾಲದಲ್ಲಿ 1,000 ರೂಪಾಯಿ ಅಂದ್ರೆ ಎಂಥ ಕಷ್ಟ ಅಂತ ಯಾರಿಗಾದ್ರೂ ಗೊತ್ತಾಗತ್ತೆ. ನಮ್ಮ ಸ್ಕೂಲ್ ಬೇರೆ ಸುಟ್ಟೋಗಿತ್ತು, ಅದರಿಂದ ಹೊಸದಾಗಿ ಕಟ್ಟಡ ಕಟ್ತಾ ಇದ್ರು, ಅದಕ್ಕೆ ಡೊನೇಷನ್ ತಗೊಳ್ತಾ ಇದ್ರು. ಇಂಥ ಕಾಲದಲ್ಲಿ 1,000 ರೂಪಾಯಿದು ಪುಸ್ತಕಗಳನ್ನ ಮಾರಾಟ ಮಾಡಿ ಅವ್ರ ಕಡೆಗೆ ಬಂದು ಇನ್ನೊಂದು ಭಾಷಣ ಕೊಟ್ರು. ಆ ಭಾಷಣದಲ್ಲಿ ನನ್ನ ತಮ್ಮ ಅಶೋಕ ಅಂತ ಅಮೆರಿಕನಲ್ಲಿ ಇದ್ದಾನೆ, ಅವನು ಬಂದಾಗೆಲ್ಲ ಇದನ್ನ ಹೇಳ್ತಾನೆ ಇರ್ತಾನೆ ಈ ಕತೆ. ಏನಂತ ಹೇಳಿದ್ರೆ, ತಮ್ಮ ಕಂಚಿನ ಕಂಠದಲ್ಲಿ ಭಾಷಣ ಮಾಡ್ತಾ ಅವ್ರ ಮಧ್ಯದಲ್ಲಿ ಹೇಳಿದ್ರು, ದೊಡ್ಡವರಾದ್ರೆ ಒಂದು ಕೋಡ್ಬಳೆ ಕೊಟ್ರೆ ಅದನ್ನ ಕೈನಲ್ಲಿ ಮುರಿದು 4 ತುಂಡಾಗತ್ತೆ. ಆ ತುಂಡನ್ನ ಒಂದೊಂದೇ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅದರ ಮಕ್ಕಳು ಚೀಪ್ತಾ ಚಿವುಡ್ತಾ ತಿಂತಾನೇ ಇರ್ತಾರೆ ಅಂತ ಹೇಳ್ತಾ ಇದ್ರು. ಅವ್ರು ಹೇಳೋ ರೀತಿ, ಹಾಸ್ಯ, ಜೊತೆಗೆ ಅವರ ಭಾಷೆ, ಅವರ ನಿಲುವು, ಅವರ ಕಂಠ, ಅದರಿಂದ ಅವರ ಭಾಷಣ ಕೇಳಕ್ಕೇನೆ ಒಂದು ಸೊಗಸು. 3ನೇದೇನು ಅಂತ ಹೇಳಿದ್ರೆ, ನಾನು MES ಕಾಲೇಜ್ನಲ್ಲಿ ಓದ್ತಾ ಇದ್ದೆ. ಆ ಕಾಲೇಜ್ನಲ್ಲಿ ಓದ್ತಾ ಇರೋವಾಗ ರಾಮರಾವ್ ಕುಲಕರ್ಣಿ ಅಂತ ನಮಗೆ ಮೇಷ್ಟ್ರು. ನಮಗೆ ನಲ್ಲಿ ತಾವು ನಮ್ಮಲ್ಲಿ ಅಂತ ಒಂದು ಕವನ ಇತ್ತು ಜಿ ಪಿ ರಾಜರತ್ನಂದು. ಜಿ ಪಿ ರಾಜರತ್ನಂ ಕವನದಲ್ಲಿ ಏನ್ ಬರುತ್ತೆ ಅಂದ್ರೆ, ನಲ್ಲಿ ಹತ್ರ ಎಲ್ರನ್ನು ಸಾಲಾಗಿ ನಿಂತ್ಕೊಬೇಕು. ಅವ್ರು ಹೇಳೋ ರೀತಿ ಏನು ಅಂದ್ರೆ, ಸಾಲಾಗಿ ನಿಲ್ಬೇಕು ಸಿಪಾಯಿ ನಿಂತಂಗದು ನಮ್ಮಲ್ಲಿ ವರ್ಸೆ ಅಂತ. ನೂಕು ನುಗ್ಲು ಇರಬಾರ್ದು. ಎಲ್ಲಾರನ್ನು ಚೌರ್ಗೆ ಹಿಡ್ಕೊಂಡು ಹೋಗಿ ಆ ನೀರನ್ನ ತುಂಬಿಕೊಂಡು ಮನೆಗೆ ತಗೊಂಡೋಗ್ತಾರಲ್ಲ, ಆಗಿನ ಕಾಲ ಆ ತರ ಇತ್ತು. ಅದರಿಂದ ನೀರು ಬರೋ ಜಾಗದಲ್ಲಿ ಒಂದು ಚೌರ್ಗೆ ಹಿಡ್ಕೊಂಡು ಸಾಲಾಗಿ ನಿಲ್ಬೇಕು, ಗಲಾಟೆ ಮಾಡಬಾರ್ದು. ಇದು ಮಲ್ಲಿ ವರಸೆ. ಅದಕ್ಕೆ ನಾ ಬರೆದಿದ್ದೆ, ಮೇಷ್ಟ್ರು ಜಿ ಪಿ ರಾಜರತ್ನಂ ಅವರು ಅದಕ್ಕೆ ಸಾಲಾಗಿ ನಿಲ್ಬೇಕು ಅಂತ ಶಿಸ್ತನ್ನು ತಿಳಿಸ್ತಾರೆ ಅಂತ. ಅದಕ್ಕೆ ರಾಮರಾವ್ ಕುಲಕರ್ಣಿ ಹೇಳಿದ್ರು, 17ನೇ ಕ್ರಾಸ್ನಲ್ಲೇ ಇದ್ದಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ತೋರಿಸ್ಕೊಂಬ ಅಂತ. ಸರಿ, ಅಲ್ಲಿಗೆ ಹೋದ್ರೆ ಜಿ ಪಿ ರಾಜರತ್ನಂನವರು ಓದ್ಬಿಟ್ಟು ಹಿಂಗೆ ಒಂದು ಟಿಕ್ ಹಾಕಿದ್ರು. ಹಾಕ್ಬಿಟ್ಟು, ನಾ ಇದನ್ನು ಯೋಚನೆ ಮಾಡಿರ್ಲಿಲ್ಲ, ನೀ ಬರ್ದಿದ್ಯಾ ಅಷ್ಟೇ ಅಂದ್ಬಿಟ್ರು. ಆಮೇಲೆ ನಾನು ವಾಪಸ್ ಬಂದು ನಮ್ಮ ಮೇಷ್ಟ್ರಿಗೆ ಹೇಳಿದೆ, ನಿನ್ ಸುಕೃತಾನಯ್ಯ, ಅವ್ರು ನಿನ್ಗೊಂದು ಟಿಕ್ ಹಾಕಿ ಮಾತಾಡ್ಸಿದ್ರಲ್ಲ, ಇನ್ನೇನ್ ಬೇಕಯ್ಯ ಅಂದ್ರು. 3 ಸಲ ನಾನು ಜಿ ಪಿ ರಾಜರತ್ನಂ ಅವ್ರನ್ನ ಭೇಟಿಯಾಗಿದ್ದೆ. ಅದು ನನ್ನ ಸುಕೃತ ಅಂತ ನಾನು ಅನ್ಕೊಳ್ತೀನಿ. ಅವರು, ನಮ್ಮ ಜಿ ಪಿ ರಾಜರತ್ನಂ ಅವರು
ಹೆಸರಾಂತ ಕವಿಗಳಾದ ಮಾಸ್ತಿ, BM ಶ್ರೀ ಇವರ ಕವನಗಳನ್ನು ತಗೊಂಡು ಅವ್ರದೇ ಆದ ರೀತಿಯಲ್ಲಿ ಬದಲಾವಣೆ ಮಾಡಿಬಿಟ್ಟು ಕವನಗಳನ್ನು ಬರೆದು ಬಿಡೋರು. ಅದು ಸಣ್ಣ ವಯಸ್ಸಿನಲ್ಲಿ ತಮ್ಮ ಶೈಲಿನಲ್ಲೇ ಕವನ ಬರಿಬೇಕು ಸರಿ, ಆದ್ರೆ ವಿಚಾರಗಳು ಅವ್ರದ್ದು ಏನಿದೆ ಸಾಲುಗಳು ಎಲ್ಲ ಅದೇ ರೀತಿನಲ್ಲಿ ಬರಬೇಕು, ಆ ತರ ಬರೆಯೋರು. BM ಶ್ರೀ ಅವರು, ಕೃಷ್ಣಶಾಸ್ತ್ರಿಗಳು, V ಸೀತಾರಾಮಯ್ಯನವರು ಇವರಿಗೆ ಮಾರ್ಗದರ್ಶನ ನೀಡಿ ಅನೇಕ ಕವನಗಳನ್ನ ಇವರು ರಚಿಸಿದಾಗ ತಿದ್ದಿದ್ದಾರೆ. ದರಾ ಬೇಂದ್ರೆ, ವೆಂಕಣ್ಣಯ್ಯ ಬೆನ್ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಜೈ ಕರ್ನಾಟಕದಲ್ಲಿ ಇವರ ಕವನಗಳು ಪ್ರಕಟವಾಗ್ತಾ ಇದ್ವು ಒಂದಾನೊಂದು ಕಾಲ. ಈಗ ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಉದಯವಾಣಿ ಈ ರೀತಿ ಎಲ್ಲ ಹೇಳ್ತೇವೆ. ಆದ್ರೆ ಆವಾಗ ಜಯ ಕರ್ನಾಟಕ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಜನನ್ನ ಪೋಷಿಸಿದೆ, ಪ್ರೋತ್ಸಾಹಿಸಿದೆ. ಒಂದಿನ ಒಂದು ಅಳಿಲು ಮನೆ ಹೊರಗೆ ಬರೋವಾಗ ನಾಯಿ ಕಚ್ಕೊಂಡು ಹೊಡೋಯ್ತಂತೆ. ಇವ್ರ ನಾಯಿಗೆ ಕಲ್ಲು ಹೊಡೆದ್ರು, ಏನೇ ಮಾಡಿದ್ರು ಅಳಿಲು ಬದುಕಲಿಲ್ಲ. ಆಮೇಲೆ ಅವನ ಸ್ನೇಹಿತ ಹೇಳಿದ್ನಂತೆ, ಒಂದು ಪಾರಿವಾಳ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ಅಷ್ಟೇ ನಾಯಿ ಕಚ್ಕೊಂಡ್ಬಿಡ್ತು, ಅದರಿಂದ ಅದು ಸತ್ತೋಯ್ತು ಅಂತ. ಇವೆರಡು ವಿಚಾರನ್ನ ಅವ್ರ ತಲೆನಲ್ಲಿ ಇಟ್ಕೊಂಡು ಸಣ್ಣ ವಯಸ್ಸಿನಲ್ಲಿ ಒಂದು ಕವನ ರಚಿಸಿದ್ರು. ಆ ಕವನದ ಹೆಸರು ತಾರೆ. ಅದು ಸತ್ತುಬಿಟ್ಟು ತಾರೆ ಆಗೋಯ್ತು ಅಂತ ಬರೆದಿದ್ದು. ಅದು ಇವರ ಮೊದಲ ಕವನ. ಅದಕ್ಕೆ ಮೈಸೂರಿನಲ್ಲಿ BM ಶ್ರೀ ಅವರು ಚಿನ್ನದ ಪದಕ ನೀಡಿಬಿಟ್ರು. ಇದು ರಾಜರತ್ನಂಗೆ ಪ್ರೋತ್ಸಾಹ ಆಗಿ ಅವರು ಬೆಳೆಯಲು ಚಿಕ್ಕಂದಿನಿಂದನೇ ಒಂದು ಉತ್ಸಾಹ ಬಂತು, ಒಂದು ಪ್ರೋತ್ಸಾಹ ಸಿಕ್ತು. 1928ರಲ್ಲಿ MA ಶುರುವಾಗಿದ್ದು ಕನ್ನಡದಲ್ಲಿ. 1928 ಮೊದಲು ಕನ್ನಡ MA ಇರಲಿಲ್ಲ. 2ನೇ ವರ್ಷ ಅಂದ್ರೆ 1929ರಲ್ಲಿ ಇವರು MA ಕಟ್ಟಿದ್ರು. ನಮ್ಮ GP ರಾಜರತ್ನಂ ಅವರು MA ಕಟ್ಟಿದ್ರು. ಜವಾಹರ್ಲಾಲ್ ನೆಹರು ಒಂದ್ಸಲ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಾಗ ಅವರು ಸ್ವಾತಂತ್ರ್ಯದ ಬಗ್ಗೆ ಒಂದು ಭಾಷಣವನ್ನ ಬಿಗಿದ್ರು. ಅವರ ಭಾಷಣ ಇವರಿಗೆ ಬಹಳ ಪ್ರಚೋದನೆ ನೀಡ್ಬಿಡ್ತು. ಅದಕ್ಕೇನ್ ಮಾಡಿದ್ರು, ಇವರು ತಕ್ಷಣನೇ ಗಂಡು ಗೊಡಲಿ ಅನ್ನೋ ನಾಟಕನ ಬರೆದ್ರು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಪರಶುರಾಮ ಪ್ರಜೆಗಳ ಸ್ವಾತಂತ್ರ್ಯವನ್ನ ತುಳಿದ ಕಾರ್ತ್ಯ ವೀರಾರ್ಜನೆಯನ್ನ ಧ್ವಂಸ ಮಾಡೋ ಅಂತ ಕತೆ. ಅದರಲ್ಲಿ ಕಾರ್ತ್ಯ ವೀರಾರ್ಜನ ಬ್ರಿಟಿಷರು, ಪರಶುರಾಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತಹ ಜನ. ಇದು ಬಹಳ ಮುಖ್ಯವಾದ ವಿಚಾರ. ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡದವರಲ್ಲಿ ಇವರು ಒಬ್ರು ಅಂತ ನೀವು ಬೇಕಾದ್ರೆ ಪರಿಗಣಿಸ್ಬೋದು. ಆದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಇವ್ರನ್ನ ಎಂದೂ ಸೆರೆಮನೆಗೆ ಹಾಕಿರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ಎಲ್ಲಾ ಕಡೆನೂ ಜನಕ್ಕೆ ಅರ್ಥ ಆಗೋ ಹಾಗೆ ಬರಿಬೇಕಾದ್ರೆ ಇವರು ಪ್ರತಿಬಿಂಬವನ್ನ ಇಟ್ಕೊಂಡು ನಾಟಕನ್ನ ಬರೆದಿದ್ರು. 1932ರಿಂದ ರಾಜರತ್ನಂ ಅವ್ರಿಗೆ ತುಂಬಾ ಕಷ್ಟದ ಕಾಲ ಇತ್ತು. ಕೆಲಸ ಇರಲಿಲ್ಲ, ಅಣ್ಣ ತಿಳ್ಕೊಂಡ್ರು, ಹೆಂಡತಿ ಕಾಯಿಲೆ, ಕೆಲಸಕ್ಕೆ ಸೇರ್ಬೇಕು ಅಂತ ಬೆಂಗಳೂರಿಗೆ ಬಂದ್ರು. ಅಲ್ಲಿ ಅಧಿಕಾರಿಯಾಗಿದ್ದವ್ರು ಮಾಸ್ತಿ ಅವ್ರು ಏನ್ ಮಾಡಿದ್ರು, ನೀನು MA ಮಾಡಿದೀಯಾ, ನೀ ಈ ಕೆಲ್ಸಕ್ಕೆ ಬರ್ತೀಯ 25 ರೂಪಾಯಿಗೆ, ಬೇಡಪ್ಪ ಇದರಿಂದ ಬಹಳ ಸಾಹಿತ್ಯಕ್ಕೆ ತೊಂದರೆ ಆಗ್ಬಿಡುತ್ತೆ, 25 ರೂಪಾಯಿ ನಾನು ಕೊಡ್ತೀನಿ, ನೀನು ಚೀನಾ ದೇಶದಿಂದ ಬಂದಿರುವಂತಹ ಪ್ರವಾಸ ಕಥನಗಳನ್ನ ಬರೆದಿರುವಂತಹ ಜನನ್ನ ತಗೊಂಡು ಅದರ ಬಗ್ಗೆ ವಿಮರ್ಶೆ ಮಾಡಿ, ಸಂಶೋಧನೆ ಮಾಡಿ, ಕೆಲವು ವಿಚಾರಗಳನ್ನ ಬರೀ ಅಂತ ಹೇಳಿದ್ರು. ಅವ್ರ ಮಾತನ್ನು ಕೇಳಿ GP ರಾಜರತ್ನಂ ಅವರು ಆ ಕೆಲಸನ ಪ್ರಾರಂಭ ಮಾಡಿದ್ರು. ಚೀನಾ ದೇಶದಿಂದ ಫಾಹಿಯಾನು, ಹುಯೆನ್ಸಾಂಗು ಇಬ್ರು ಬಂದಿದ್ರು. ಬೌದ್ಧ ಯಾತ್ರಿಕರು ಇವರು. ನಮ್ಮ ದೇಶದ ಬಗ್ಗೆ ಬಹಳ ಹಿಂದೆನೆ ಇವರು ಬರೆದಿದ್ದಾರೆ. ಅವರ ಅನುಭವಗಳನ್ನ ರಾಜರತ್ನಂ ಓದಿ ಅದನ್ನ ಕನ್ನಡದಲ್ಲಿ ಬರೆದ್ರು. ಇದು ಅವರ ಮೊದಲ ಪುಸ್ತಕ. ಇದಕ್ಕೆ ಪ್ರಬುದ್ಧ ಕರ್ನಾಟಕದವರು ಪ್ರಕಟಿಸಿದ್ರು. ಈ ಪುಸ್ತಕನ ಪ್ರಬುದ್ಧ ಕರ್ನಾಟಕದವರು ಪ್ರಕಟಿಸಿದ್ರು. ಅದಕ್ಕೆ ದೇವರಾಜ್ ಬಹದ್ದೂರ್ ಬಹುಮಾನ ಬೇರೆ ಬಂತು. ಆದ್ರೆ ಈ ಪುಸ್ತಕನ್ನ ಬರೆಯಕ್ಕೆ ಕಾರಣ ಮಾಸ್ತಿ ಅವರೇ. ಯಾಕಂತ ಹೇಳಿದ್ರೆ, ಇವರು ಕೆಲಸಕ್ಕೆ ಸೇರೋದ್ರ ಬದಲು ನೀನು ಕನ್ನಡ ಸೇವೆ ಮಾಡು, ನಾನು 25 ರೂಪಾಯಿ ಕೊಡ್ತೀನಿ ಅಂತ ಹೇಳಿ
ಪ್ರತಿ ತಿಂಗಳು 25 ರೂಪಾಯಿ ಕೊಟ್ಟರು. ಆ 25 ರೂಪಾಯಿ ಇವರ ಜೀವನ ನಡೆಸೋದಿಕ್ಕೆ ಕಾರಣ ಆಯ್ತು. ಆದ್ರೆ ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ತಮ ಪುಸ್ತಕ ಬಂತು, ದೇವರಾಜ ಬಹದ್ದೂರ್ ಪ್ರಶಸ್ತಿ ಬಂತು. ಹಿಂದಿನ ಕಾಲದಲ್ಲಿ ಯಾವ ರೀತಿ ಸಾಹಿತ್ಯಕ್ಕೆ ಪೋಷಣೆ ನೀಡಿ ಕೆಲವರು ಕನ್ನಡ ಸಾಹಿತ್ಯನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ, ಮಾಸ್ತಿ ಅವರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಅವರ ಆಧಾರ ಗ್ರಂಥಗಳನ್ನ ಮೂಲವಾಗಿ ಇಟ್ಕೊಂಡು ಬೌದ್ಧ ಮತ್ತು ಜೈನನ್ನ ನೀನು ಬರೀ ಪಾಲಿ ಭಾಷೆ ಕಲಿ, ಇಷ್ಟೆಲ್ಲ ಮಾಸ್ತಿ ಅವರು ಜಿ ಪಿ ರಾಜರತ್ನಂ ಅವ್ರಿಗೆ ಹೇಳಿದರು. ಇದಂ ಇತ್ಯಂ ಅಂದ್ರೆ ಇದು ಹೀಗೇನೆ ಅಂತ ಜಿ ಪಿ ರಾಜರತ್ನಂ ಬರೆದ್ರು. ಮಾಸ್ತಿ ಅವರು ಈ ವಿಚಾರನ್ನ ತಮ್ಮ ಭಾವ ಆತ್ಮಕಥೆಯಲ್ಲಿ ಸ್ಮರಿಸ್ತಾರೆ. ಈ ವೇಳೆಗೆ ತಂದೆ ಕಾಯಿಲೆಯಿಂದ ಬಳಲ್ತಾ ಇದ್ರು. MA ಮಾಡಿದ ರಾಜರತ್ನಂಗೆ ತಂದೆಯ ಹುದ್ದೆ ಸೇರಿ 5ನೇ ತರಗತಿಗೆ ಪಾಠ ಮಾಡಕ್ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಅವ್ರ ತಂದೆ ಮೇಷ್ಟ್ರು, ಅವ್ರಿಗೆ ಕಾಯಿಲೆ ಬಂದ್ಬಿಡ್ತು. ಅದರಿಂದ ಅವರ ಜಾಗದಲ್ಲಿ ಇವ್ರನ್ನ ಕೆಲಸಕ್ಕೆ ತಗೊಂಡ್ರು. ಈ 25 ರೂಪಾಯಿ ಮಾಸ್ತಿ ಅವರಿಂದ ಇಸ್ಕೊಳ್ಳೋದ್ರ ಬದಲು ಶಾಲೆನಲ್ಲಿ ಹೋಗಿ ಮೇಷ್ಟ್ರಾಗಿ ಜೀವನ ಮಾಡಬೇಕಾಯ್ತು. ಆದ್ರೆ 5ನೇ ಕ್ಲಾಸ್ಗೆ MA ಮಾಡಿದ ಆಗಿನ ಕಾಲದ MA ಕನ್ನಡ ಮಾಡಿದವರು 5ನೇ ತರಗತಿಗೆ ಕನ್ನಡ ಪಾಠ ಮಾಡಕ್ ಶುರು ಮಾಡಿದ್ರು. ಆ ಪಾಠ ಮಾಡಕ್ ಶುರು ಮಾಡಿದ್ರೆ ಕನ್ನಡದಲ್ಲೂ ತುಂಬಾ ಉತ್ತಮವಾದ ಪಠ್ಯ ಪುಸ್ತಕಗಳು ಇರಲಿಲ್ಲ, ಪದ್ಯಗಳಿರಲಿಲ್ಲ. ಇವಾಗ ಸಣ್ಣ ಮಕ್ಕಳಿಗೆ ನಾವು ಯಾವ್ದಾದ್ರೂ ಒಂದು ವಿಚಾರ ಹೇಳ್ಕೊಡ್ಬೇಕು. ಜ, ಜ್ವ, ಔ ಇವೆಲ್ಲ ಕಲ್ಸೋದು ಬಹಳ ಕಷ್ಟ. ಔತ್ವ ಕಲ್ಸೋದು ಹೇಗೆ? ಅದಕ್ಕೆ ನಾವು ಒಂದು ಕವನ ಬರೆದ್ರು. ಚೌಡಿಯ ಗುಡಿಗೆ ಸೌದೆಯು ಬೇಕು, ಗೌಡನ ಹಸುವಿಗೆ ತೌಡನು ಹಾಕು, ಎಲ್ಲ ಚೌ ದೌ ಸೌ ಗೌ ಈ ರೀತಿ ಬರ್ಬೇಕು. ಅದೇ ಒಂದು ಕವನ. ಈ ರೀತಿ ಮಕ್ಕಳ ಸಾಹಿತ್ಯ ಯಾವಾಗ ಪ್ರಾರಂಭಿಸಿದ್ರು ಅಂದ್ರೆ 5ನೇ ತರಗತಿಗೆ ಯಾವಾಗ ಅವರು ಮೇಷ್ಟ್ರಾಗಕ್ಕೆ ಶುರು ಮಾಡಿದ್ರು, ಕನ್ನಡದಲ್ಲಿ ಅತ್ಯುತ್ತಮವಾದ ಪುಸ್ತಕಗಳು ಇಲ್ಲ ಅಂತ ಯಾವಾಗ ಅನ್ನಿಸ್ತು ಆವಾಗ ಅದನ್ನ ಶುರು ಮಾಡಿದ್ರು. ಒತ್ತಕ್ಷರ ಕಳಿಸ್ಬೇಕು. ಹೆಂಗ್ ಕಳಿಸ್ಬೇಕು? ಅದಕ್ಕೊಂದು ಕವನ. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನನಗೊಂದು ರೊಟ್ಟಿ ತಟ್ಟಪ್ಪ. ಇಲ್ಲಿ ಎಷ್ಟು ಒತ್ತಕ್ಷರಗಳು ಬರುತ್ತೆ ನೀವು ಯೋಚನೆ ಮಾಡಿ. ಒತ್ತಕ್ಷರಗಳದೇ ಒಂದು ಕವನ. ಸಣ್ಣ ಮಕ್ಕಳಿಗೆ ಉರು ಓಡಿಸೋದು. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನನಗೊಂದು ರೊಟ್ಟಿ ತಟ್ಟಪ್ಪ, ಈ ಟಾ ಟೀ ಎಲ್ಲಾನು. ನಾವು ಸಣ್ಣ ವಯಸ್ಸಿನಲ್ಲಿ ಏನೇನು ಕಲಿತೀವಿ ಬಾಯ್ಪಾಠದಲ್ಲಿ ಅರ್ಥ ಗೊತ್ತಿಲ್ಲದೆ ಹೋದ್ರು ಚೆನ್ನಾಗಿ ಜ್ಞಾಪಕ ಇರುತ್ತೆ. ದೊಡ್ಡವರಾದ ಮೇಲೆ ಕಲಿಯೋದು ಬಹಳ ಕಷ್ಟ. ಇವಾಗ ಪುರುಷ ಸೂಕ್ತ, ಶ್ರೀ ಸೂಕ್ತ ಎಲ್ಲಾನು ಸಣ್ಣ ವಯಸ್ಸಿನಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ, ನಾವು ಹೇಳ್ತೀವಿ. ಇವಾಗ ಕಲಿಬೇಕು ಅಂದ್ರೆ ತಿಂಗಳಾನುಗಟ್ಲೆ ತಗೊಂಡ್ರು ಕಲಿಯೋದು ಕಷ್ಟ ಆಗತ್ತೆ, ಜ್ಞಾಪಕ ಇರೋದು ಕಷ್ಟ ಆಗತ್ತೆ. ಅದಕ್ಕೇನೆ ಸಣ್ಣ ವಯಸ್ಸಿನಲ್ಲಿ ಬಾಯಿಪಾಠ ಆಗ್ಬೇಕು. ದೊಡ್ಡವರಾದ ಮೇಲೆ ಅದರ ಅರ್ಥದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅರ್ಥ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ಕರಾಗ್ರೆ, ವಸತೆ, ಲಕ್ಷ್ಮಿ ಇದು ಬರ್ಬೇಕು. ಆ ರೀತಿ ಕವನಗಳನ್ನ ಕನ್ನಡ ಕಲ್ಸಕ್ಕೋಸ್ಕರನೇ ಅವರು ಶುರು ಮಾಡಿದ್ರು. ಕನ್ನಡದ ಸಂಖ್ಯೆ ಹೇಳಬೇಕು. 1 2 ಬಾಳೆಳೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು ಈ ರೀತಿ ಬರಿತಾ ಹೋದ್ರು. ಇವಾಗ ಶೀಲಾ ಅರಕಲ್ಗೂಡು ಅವರು ಈ 1 2 ಇದ್ರ ಬಗ್ಗೆ ಒಂದು ಕವನ ಬರೆದಿದ್ದಾರೆ ಈ ರೀತಿ. ಆದರೆ 1932ರಲ್ಲಿ ಇವರು MA ಮಾಡಿ 35ರಲ್ಲಿ ಇವರು ಒಂದು ಕಡೆ ಶಾಲೆನಲ್ಲಿ ಸೇರಿ ಕನ್ನಡ ಕಲಿಸ್ಬೇಕು ಅಂತ ಪ್ರಾರಂಭ ಮಾಡಿದ್ದು ಇದು. ಈ ಕನ್ನಡದ್ದು ಅವರದ್ದು ಮಕ್ಕಳ ಗೀತೆಗಳು ತುಂಬಾ ಇದೆ. ಅದರಲ್ಲಿ ಶ್ರೀಮತಿ ಚಂದ್ರಿಕಾ ಅವರು, ಹೊಸಪೇಟೆಯವರೇ, ಅನೇಕರಿಗೆ ಸಂಗೀತ ಕಲಿಸಿದ್ದಾರೆ. ಅವರಿಂದ ಸಾಕಷ್ಟು ಸಮಾಜ ಸೇವೆ ಆಗಿದೆ. ಅವರು ದಯವಿಟ್ಟು ಬಣ್ಣದ ತಗಡಿನ ತುತ್ತೂರಿ ಹಾಡನ್ನ ಹೇಳಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಶಿಶುಗೀತೆ ಆದ ಬಣ್ಣದ ತಗಡಿನ ತುತ್ತೂರಿ ಹಾಡ್ತಾ ಇದ್ದೀನಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸಬೂದಿದನು, ಸನಿದಪ ಮಗರಿಸಬೂದಿದನು,
ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ. ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ. ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಕಾಸಿಗೆ ಕೊಂಡನು ಕಸ್ತೂರಿ. ತುತ್ತೂರಿ ಊದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ. ತುತ್ತೂರಿ ಊದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ. ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು. ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು. ಜಂಬದ ಕೋಳಿಗೆ ಗೋಳಾಯ್ತು. ಜಂಬದ ಕೋಳಿಗೆ ಗೋಳಾಯ್ತು. ಧನ್ಯವಾದಗಳು ಸರ್. ಕೃತಜ್ಞತೆಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ದೊಡ್ಡವರು, ಸಂಗೀತವನ್ನು ಹೇಳೋರು, ಈ ಮಕ್ಕಳ ಗೀತೆಗಳನ್ನ ಹೇಳಿದ್ರಿ. ಅದೇ ರೀತಿ GP ರಾಜರತ್ನಂ ಅವರು ಅಷ್ಟೇ MA ಮಾಡಿ ಮಕ್ಕಳ ಗೀತೆಗಳನ್ನು ಬರಿತಾ ಇದ್ರು. ನಾಗರ ಹಾವೆ, ಹಾವಲು ಹೂವೆ, ನಾಯಿ ಮರಿ ತಿಂಡಿ ಬೇಕೆ, ಇವೆಲ್ಲ ನಾವು ಸಣ್ಣವರು ಇರ್ತಾ ಬಹಳ ಸಂತೋಷವಾಗಿ ಹೇಳಿದೀವಿ. ಜಣ 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 ಜೇಬು ತುಂಬಾ ಹಣ, ಮೇಲಕ್ಕೆತ್ತಿ ಬಿಡಲು ಸದ್ದು ಠಣ್ ಠಣ ಠಣ. ಇದರಲ್ಲಿ ರನ್ನ ಒಂದು ಕಡೆ ಹೇಳೋ ರೀತಿನಲ್ಲಿ ವರ್ಬ್ ಬರುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಮೇಷ್ಟ್ರ. ಆತರ ಶಿವರಾಮ್ ಕಾರಂತರ ಶಿಬಿರದಲ್ಲಿ ಹಾಜರಾದ ಮಕ್ಕಳುಗಳು ಅನೇಕ ಕವನಗಳನ್ನು ಬರೀತಿದ್ರು. ಅದನ್ನೆಲ್ಲ ತಿದ್ದೋರು ರಾಜರತ್ನಂ. ಅವರ ಎದುರಿಗೆ ಕೂಡಿಸ್ಕೊಂಡು ರಾಜರತ್ನಂ ಅವರು ತಿದ್ದಿ ಬಹಳ ಪ್ರೋತ್ಸಾಹ ಕೊಡೋರು. ನಮಗೂ ಕೆಲವರು ಮೇಷ್ಟ್ರುಗಳು ಇದ್ರು. ನಾವು 9ನೇ ಕ್ಲಾಸು 10ನೇ ಕ್ಲಾಸ್ನಲ್ಲಿ ಇದ್ದಾಗ ನಾವು ಒಂದು ಚೀಟಿ ನೆತ್ತಬೇಕು, ತಕ್ಷಣನೇ ಅದ್ರ ಬಗ್ಗೆ ಮಾತಾಡ್ಬೇಕು 5 ನಿಮಿಷ. ಚಪ್ಪಲಿ 5 ನಿಮಿಷ ಮಾತಾಡು. ಈ ರೀತಿ ಏನ್ ನಾವು ಕಲಿತ್ವಿ ಅದು ನಮಗೆ ಧೈರ್ಯ ತಂದ್ಕೊಡ್ತು. ಆಮೇಲೆ ಸ್ಪಷ್ಟವಾಗಿ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದನ್ನ ಕಲಿಸ್ತು. ಗ್ರೂಪ್ ಡಿಸ್ಕಷನ್ ಅಂತ ಏನಂತಾರೆ, ಅದಕ್ಕೆಲ್ಲ ಬುನಾದಿ ಇವುಗಳು. ರಾಜರತ್ನಂ ಮನೆ ಬಳಿ ವೆಂಕಟರಾಯರು ಅಂತ ಇದ್ರು. ಅವರು ಮಕ್ಕಳ ಪದಗಳನ್ನ ಜನಪ್ರಿಯ ಮಾಡಬೇಕು ಅಂತ ರಾಜರತ್ನಂ ಅವರು ಬರೆದ ಕವನಗಳನ್ನೆಲ್ಲ ತಗೊಂಡ್ಬಂದು ಅದಕ್ಕೆಲ್ಲ ಪುಸ್ತಕ ಮಾಡಿ ಅದನ್ನ ಪ್ರಕಟಿಸಿದ್ರು. ಅದನ್ನು ಒಂದು ಮಾಡೋದೇ ಬಹಳ ಕಷ್ಟ ಇತ್ತು. ಅದರಿಂದಾನೆ ತುತ್ತೂರಿ, ಕಡ್ಲೆಪುರಿ ಅಂತೆಲ್ಲ ಸಂಕಲನಗಳು ಪ್ರಕಟ ಆದವು. ಶಿಶು ಸಾಹಿತ್ಯ ಪ್ರವರ್ತಕರು ಅನ್ನಿಸ್ಕೊಂಡಿರೋ ರಾಜರತ್ನಂ ಅವರ ನಾಡಿನ ಮಕ್ಕಳ ಬಾಯಿನಲ್ಲಿ ಅವರ ಹಾಡುಗಳು ಕುಣಿದಾಡ್ತಾ ಇರುತ್ತೆ. ನಿಜವಾಗ್ಲೂ ಬಹಳ ಸಂತೋಷ ಆಗುವಂತ ವಿಚಾರ ಇದು. ಈ ಕವನ ಪ್ರಕಟವಾದ ನಂತರ ರಾಜರತ್ನಂ ಮಕ್ಕಳಿಗೆ ಒಂದು ಆಕರ್ಷಣೆ ಆಗ್ಬಿಟ್ರು. ಅವ್ರು ನಡೀತಾ ಇದ್ರೆ ಮಲ್ಲೇಶ್ವರದಲ್ಲಿ ಹುಡುಗರು ಹೇಳೋರಂತೆ, ನಾಯಿ ಮರಿ GP ರಾಜರತ್ನಂ ಕಣೋ, ನಾಯಿ ಮರಿ ರತ್ನಂ ಕಣೋ, ಇಲ್ದೋದ್ರೆ ನಾಯಿ ಮರಿ ಮೇಷ್ಟ್ರು ಕಣೋ ಅಂತಾನೆ ಹೇಳೋರಂತೆ. GP ರಾಜರತ್ನಂ ಅವ್ರಿಗೆ ಬಹಳ ಸಂತೋಷ ಆಗೋದು. ಆಮೇಲೆ ಒಂದ್ಸಲ ಮೈಸೂರಿನಿಂದ ಬೆಂಗಳೂರಿಗೆ ಬಂದ್ರು. ಬರೋವಾಗ ಒಂದು ಸ್ಕೌಟ್ ಹುಡುಗರೆಲ್ಲ ಸೇರ್ಕೊಂಡಿದ್ದಂತಹ ಒಂದು ಬೋಗಿನಲ್ಲಿ ಇವರು ಬಂದ್ರು. ಆಗ ಯಾರನ್ನು ಮೊದಲು ಅವರಿಗೆ ಜಾಗ ಕೊಡ್ಲಿಲ್ವಂತೆ.
ಕೊಡದೇ ಇದ್ದವರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಕೈನಲ್ಲಿ ಇದ್ದಿದ್ದ ಪುಸ್ತಕ ನೋಡ್ಬಿಟ್ಟು, ಅಯ್ಯಯ್ಯೋ ರಾಜರತ್ನಂ ಕಣೋ, ನೋಡು ನಮ್ಮ ಬಣ್ಣದ ತಗಡಿನ ತುತ್ತೂರಿ, ನಾಯಿ ಮರಿ, ಜೇಬು ತುಂಬಾ ಹಣ, ಅವರೇ ಕಣೋ, ಜಾಗಬಿಡೋ ಅಂತ ಹೇಳಿ ಅವ್ರನ್ನ ಕೂಡಿಸ್ಬಿಟ್ಟು ಅವರೆಲ್ಲ ಸುತ್ತಲೂ ಕೂತ್ಕೊಂಡ್ರಂತೆ. ಅದಕ್ಕೆ ಆ ಹುಡುಗರಿಗೆಲ್ಲ ನಾಚಿಕೆ ಆಗೋಯ್ತಂತೆ, ಇಂಥವ್ರನ್ನ ನಾವು ಕೂತ್ಕೊಳಕ್ ಬಿಡ್ಲಿಲ್ವಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ವಿ ಅಂತ. ಆಗಿನ ಕಾಲದಲ್ಲಿ ಆ ತರ ಇತ್ತು ಶಿಸ್ತು. ಆಮೇಲೆ ಈ ಬಣ್ಣದ ತಗಡಿನ ತುತ್ತೂರಿ ಚಂದ್ರಿಕಾ ಅವ್ರು ಏನ್ ಹೇಳಿದ್ರು, ಅದರಲ್ಲೂ ಅಷ್ಟೇ ಕಡೆಯಲ್ಲಿ ಬರುತ್ತೆ, ಅವನಿಗೆ ಗರ್ವಭಂಗ ಆಯ್ತು, ನನಗೊಬ್ಬನಿಗೆ ತುತ್ತೂರಿ ಇದೆ ಅಂತ ಅವನು ಹೇಳ್ತಾ ಇದ್ದ. ನೀರ್ನಲ್ಲಿ ಬಿದ್ದ್ಬಿಡ್ತು, ಸರಿಗಮ ಪದನಿಸ ಅಂತ ಹೇಳಕ್ ಹೋದ, ಗಗ ಅಂತ ಇತ್ತದು ಅಂತ. ಚಂದ್ರಿಕಾ ಅವ್ರು ಹೇಳಿದ್ರೆ ಯಾವುದೇ ಹಾಡಾದ್ರೂ ಸರಿಗಮ ಅನ್ಸತ್ತೆ, ಜಗನ್ನಾಥ ಹೇಳಿದ್ರೆ ಯಾವುದೇ ಹಾಡಾದ್ರೂ ಗಗ ಅನ್ನತ್ತೆ, ಅದೇನು ಮಾಡಕ್ಕಾಗಲ್ಲ. ಆದ್ರೂ ಆ ರೀತಿ ಅವ್ರು ಬರಿತಾ ಇದ್ರು, ಅದ್ರಲ್ಲಿ ಆಕರ್ಷಣೆ ಇತ್ತು ಅನ್ನೋದು ನಿಜವಾಗ್ಲೂ ಸಂತೋಷದ ವಿಚಾರ. ಆಮೇಲೆ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಅವರು ಪ್ರಾಧ್ಯಾಪಕರಾಗಿದ್ರು. ದೇಶದ ಮೊದಲನೇ ಬಾನುಲಿ ಕೇಂದ್ರ ಮೈಸೂರಿನಲ್ಲಿ ಪ್ರಾರಂಭ ಆಯಿತು, ಅದಕ್ಕೆ ಹೆಸರಿಟ್ಟಿದ್ದೆ ಅವರು ಶಿಶುಗೀತೆಗಳನ್ನು ಪ್ರಾರಂಭಿಸಿದರು. ಆವಾಗ ರಾಜರತ್ನಂ ಅವರು 1 ವರ್ಷ ಅಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಕೆಲಸ ಮಾಡಿ ಶಿಶುಗೀತೆಗಳನ್ನೆಲ್ಲ ಬಹಳ ಪ್ರಚಾರ ಕೊಟ್ಟರು. ಇಲ್ಲಿ ತನಕ ಶಿಶುಗೀತೆಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಇವರಿಗೆ ಬಹಳ ಮುಖ್ಯವಾದ್ದು, ನನಗೆ ಬಹಳ ಆಸಕ್ತಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಒಂದು ಸಲಾನು ಕುಡಿಯದೇ ಇರುವಂತಹ ಜಿ ಪಿ ರಾಜರತ್ನಂ ಕುಡುಕರ ಕವನಗಳನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಒಬ್ಬ ಕುಡುಕ ಬೆಳಕಿನ ಬಿಂಬದ ಸುತ್ತ ತಿರುಗಿ ದೀಪದ ನೆರಳನ್ನ ಬೈಕೊಂತಾ ಇದ್ನಂತೆ. ಆಗ ರಾಜರತ್ನಮ್ಮು, ನನಗೆ ವಿಷಯ ಗೊತ್ತಾಯ್ತು, ಇನ್ಮೇಲಿಂದ ಈ ರೀತಿನಲ್ಲಿ ನಾನು ಬರಿಬೇಕು ಅಂತ, ಯಾವುದೇ ವಿಚಾರ ಬರಿಬೇಕಾದ್ರೂ ಒಬ್ಬ ಕುಡುಕನ ಮೂಲಕ ಬರಿತೀನಿ ಅಂತ ಶುರು ಮಾಡಿದ್ರು. ಅನೇಕ ರೀತಿನಲ್ಲಿ ಬರೆದಿದ್ದಾರೆ, ಅದರಲ್ಲಿ ಇದೊಂದು ಅಷ್ಟೇ. ಯಾಕಂತ ಹೇಳಿದ್ರೆ ನಾನು ಸುಧಾನಲ್ಲಿ ಓದ್ತಾ ಅವರ ಬೌದ್ಧ ಜೈನ ಕಥೆಗಳನ್ನ ತುಂಬಾ ಓದಿದ್ದೀನಿ, ನಾನು ನೀತಿ ಕಥೆಗಳನ್ನು ಓದಿದ್ದೀನಿ. ಅವೆಲ್ಲ ಅವರು ಬರೆದಿದ್ದಾರೆ ಅಂದ್ರೆ ಇದನ್ನು ಒಂದು ಅಷ್ಟೇ. ಕುಡುಕನ ಭಾಷೆನಲ್ಲೇ ಅದೇ ಶೈಲಿನಲ್ಲೇ ಬರೆಯಕ್ ಪ್ರಾರಂಭ ಮಾಡಿದ್ರು. ಎಲೆ ರಸ್ತೆ ಏನಿ ಅವ್ಯವಸ್ಥೆ, ನೋಡಲ್ಲಿ ಬೀದಿ ದೀಪ ಗಿರ್ಕಿ ಹೊಡೀತದೆ ಪಾಪ, ತಿರ್ಗಿ ತೂರಾಡ್ತಾ ಇದೆ ತೂಗ್ತಾ. ಕುಡಿದಿರೋದು ಇವನು, ರಸ್ತೆಗೆ ಬೈತಾನೆ, ದೀಪಕ್ ಬೈತಾನೆ. ಈ ರೀತಿನಲ್ಲಿ ಶೈಲಿನಲ್ಲಿ ಬರೆಯಕ್ ಶುರು ಮಾಡಿದ್ರು ಜಿ ಪಿ ರಾಜರತ್ನಂ ಅವರು. ಇದರಲ್ಲಿ ಬಹಳ ಪ್ರಸಿದ್ಧರಾಗ್ಬಿಟ್ರು. ನನಗೆ ಈ ಸಮಾನ ಮನಸ್ಕರುನಲ್ಲಿ ಚಂದ್ರು ಅವರು ಬಹಳ ಇಷ್ಟ. ಯಾಕಂತ ಹೇಳಿದ್ರು, ಒಂದ್ಸಲ ಶಿಶುನಾಳ ಶರೀಫನ ಹಾಡನ್ನ ಹೇಳಿದ್ರು, ನನಗೆ ಬಹಳ ಇಷ್ಟ ಆಗೋಯ್ತು. ಅವರು ಆ ಕವನ ಆಗ್ಲಿ, ಈ ಬಿ ವಿ ಕಾರಂತರು ದಾಸರ ಪದಗಳನ್ನ ಹೇಳಿಸಿದ್ದಾರೆ ಅಂತ ಹೇಳ್ಬೋದು ನಾಟಕಕ್ಕೆ. ಸತ್ತವನ ಸಂತಾಪದಲ್ಲಿ, ಸತ್ತವನ ನೆರಳಿನಲ್ಲಿ ಅದರಲ್ಲಿ ಹೇಳ್ತಾಳೆ, ಕುರುಡು ನಾಯಿತ ಸಂತೆಗೆ ಬಂತಂತೆ. ಈ ರಾಗ ಇದು ಅಷ್ಟೇ ಚಂದ್ರು ಅವರಿಗೆ ಬಹಳವಾಗಿ ಸೂಕ್ತವಾಗಿರುತ್ತೆ. ಅವ್ರನ್ನ ಕೇಳಿದೆ ನಾನು, ದಯವಿಟ್ಟು ತಾವು ಒಂದು ಹಾಡೆ ಇವತ್ತು ಹೇಳಬೇಕು ಅಂತ. ಅದಕ್ಕೆ ಚಂದ್ರು ಅವರು, ಹೊಸಪೇಟೆ ಅವರು, ಹೇಳ್ಕೊಳಕ್ ಒಂದು ಊರು ದಯವಿಟ್ಟು ಹೇಳಬೇಕು ಅಂತ ಪ್ರಾರ್ಥನೆ. ಚಂದ್ರು ಅವ್ರು ಇದ್ದೀರಾ? ಹಲೋ ಸರ್, ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್. ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಕನ್ನಡ ಕಲಾ ಸಂಘದ ವತಿಯಿಂದ ಒಂದು ನಾಟಕ ರಿಹರ್ಸಲ್ ಮಾಡ್ತಾ ಇದ್ವಿ. ನಾಟಕದ ಮಧ್ಯೆ, ರಿಹರ್ಸಲ್ ಮಧ್ಯೆ ಬಂದು ಸೈಡ್ಗೆ ಆಡ್ತಾ ಇದ್ದೀನಿ. ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಕ್ಷಮೆ ಇರಲಿ. ಹೇಳ್ಕೊಳ್ಳಕ್ ಒಂದೂರು, ತಲೆ ಮ್ಯಾಗ ಒಂದ್ಸೂರು, ಮಲ್ಗಕ್ಕೆ ಭೂತಾಯಿ ಮಂಚ. ಹೇಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಭೂತಾಯಿ ಮಂಚ. ಕೈ ಹಿಡ್ದೊಟ್ ಪುಟ್ ನಂಚಿ, ನಗಿನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹೇಳ್ಕೊಳಕ್ ಒಂದೂರು, ತಲೆ ಮ್ಯಾಗ ಒಂದ್ಸೂರು, ಮಲ್ಗಕ್ಕೆ ಭೂತಾಯಿ ಮಂಚ. ಕೈ ಹಿಡ್ದೊಟ್ ಪುಟ್ ನಂಜಿ, ನಗಿನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹಗಲೆಲ್ಲ ಬೆವರರ್ಸಿ, ತಂದಿದ್ರೆಲ್ಲೋ ಸಿಮುರ್ಸಿ, ಸಂಜೆಲಿ ಉಳಿ ಎಂಡ
ಕೊಂಚ ಈರ್ತ ಮೈ ಜುಮ್ ಅಂದ್ರೆ ವಾಸನೆ ಗಮ್ ಗಮ್ ಅಂದ್ರೆ ತುಂಬೋಯ್ತು ರತ್ನನ್ ಪ್ರಪಂಚ, ಹೇ ತುಂಬೋಯ್ತು ರತ್ನನ್ ಪ್ರಪಂಚ. ಏನೋ ಖುಷಿ ಆದಾಗ ಮತ್ತೆ ಹೋದಾಗ ಹಂಗೇನೆ ಪ್ರಪಂಚದಂಚ ದಾಡ್ಕಂಡಿ ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ, ದಾಡ್ಕಂಡಿ ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ಹಿಗ್ಗೋದ ರತ್ನನ್ ಪ್ರಪಂಚ. ಹೇಳ್ಕೊಳಕ್ಕೊಂದೂರು ತಲೆ ಮ್ಯಾಗೊಂದ್ ಸೂರು ಮಲ್ಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ ನಗಿ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ. ದುಕ್ಕಿಲ್ಲದಾವಿಲ್ಲ ನಮಗೆ ಅದ್ರಾಗ ಪಾಲಿಲ್ಲ, ನಾವ್ ಕಂಡಿಲ್ಲ ಕಂಚ ವಂಚ. ನಮ್ಮಷ್ಟಕ್ ನಾವಾಗಿ ಇದ್ದಿದ್ರಲ್ಲ ಹಾಯಾಗಿ, ನಮ್ಮಷ್ಟಕ್ ನಾವಾಗಿ ಇದ್ದಿದ್ರಲ್ಲ ಹಾಯಾಗಿ ಬಾಳೋದು ರತ್ನನ್ ಪ್ರಪಂಚ. ಬಡತನ ಗೆಡುತನ ಏನಿದ್ರೇನು ನಡ್ತೇನ ಚಂದಾಗಿಟ್ಕೊಳ್ಳೋದೇ ಅಚ್ಚ. ಅಂದ್ಕೊಂಡಿದ್ ಸುಖವಾಗಿ ಕಷ್ಟಕ್ಕೆ ನೆಗೆಮುಖವಾಗಿ ನೆಗೆಯೋದೇ ರತ್ನನ್ ಪ್ರಪಂಚ. ದೇವ್ರೇನ್ರ ಕೊಡಲ ಅಣ್ಣ, ಕೊಡ್ದಿದ್ರ ಬುಡ್ಲಣ್ಣ, ನಾವೇನ್ ಮಾಡಕ್ಕಾಯ್ತದೆ ಆ ದೇವ್ರೇನ್ರ ಕೊಡಲ ಅಣ್ಣ, ಕೊಡ್ದಿದ್ರೆ ಬಿಡಲ ಅಣ್ಣ, ನಾವೆಲ್ಲ ಅವನಿಗೆ ಬಚ್ಚ. ಅವನ ಕಿತ್ತಾಳ್ದಂಗೆ ಕಣ್ ಮುಚ್ಕೊಂಡು ಹೇಳ್ದಂಗೆ, ಅವನ ಕಿತ್ತಾಳ್ದಂಗೆ ಕಣ್ ಮುಚ್ಕೊಂಡು ಹೇಳ್ದಂಗೆ ಕುಣಿಯೋವೆ ರತ್ನನ್ ಪ್ರಪಂಚ. ಹೇ ಹೇಳ್ಕೊಳಕ್ಕೊಂದೂರು ತಲೆ ಮ್ಯಾಗೊಂದ್ ಸೂರು ಮಲ್ಗಕ್ಕೆ ಭೂತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ ನಗಿ ನಗ್ತಾ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ, ಕೊಟ್ರಾಯ್ತು ರತ್ನನ್ ಪ್ರಪಂಚ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೃತಜ್ಞತೆಗಳು ಚಂದ್ರು. ನೀವು ಹಾಡು ಹೇಳಿದ್ರೆ ಒಂದು ಸೊಗಸು. ಥ್ಯಾಂಕ್ ಯು ಸರ್. ಎಷ್ಟು ಉತ್ಸಾಹದಿಂದ ಎಷ್ಟು ಚೆನ್ನಾಗಿ ಹೇಳ್ತೀನ, ಬಹಳ ಖುಷಿ ಆಗತ್ತೆ ನಂಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಕ್ಷಮೆ ಇರಲಿ, ನಾವು ನಾಟಕದ ರಿಹರ್ಸಲ್ಗೆ ಹೋಗ್ತಾ ಇದ್ವಿ, ಕ್ಷಮೆ ಇರಲಿ ಸರ್. ಆಯ್ತಾಯ್ತಾಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳ್ಕೊಳಕ್ ಒಂದೂರು ತಲೆಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ, ಕೈ ಹಿಡ್ದವಳು ಪುಟ್ನಂಜಿ ನಗ್ನಗ್ತಾ ಉಪ್ಗಂಜಿ ಕೊಟ್ರಾತು ರತ್ನನ್ ಪ್ರಪಂಚ. ಇನ್ನೇನು ಬೇಕು ಜೀವನದಲ್ಲಿ? ಹೆಂಡತಿ ಸುಖವಾಗಿದ್ದು ನಮ್ಮನ್ನ ಸುಖವಾಗಿ ನೋಡ್ಕೊಂಡ್ರೆ, ಸಂತೋಷವಾಗಿ ನೋಡ್ಕೊಂಡ್ರೆ, ಏನು ನೆಲದ ಮೇಲೆ ಮಲಗಿದ್ರು ಪರವಾಗಿಲ್ಲ, ಸುಪ್ಪತ್ತಿಗೆನಲ್ಲಿ ಮಲಗಿ ಹೆಂಡತಿ ಜೊತೆ ಜಗಳ ಆಡ್ತಾ ಇದ್ರೆ ಏನು ಉಪಯೋಗ ಆಗುತ್ತೆ? ಅದರಲ್ಲಿ ರಸಿಕತೆನೂ ಇರಲ್ಲ, ಸಂತೋಷವೂ ಇರಲ್ಲ. ಇವಾಗ ನನ್ನ ಹೆಂಡತಿ ಕೇಳಿಸ್ಕೊಂತಾ ಇದ್ದಾಳೆ, ಏನು ಹೇಳ್ತಾಳೋ ಗೊತ್ತಿಲ್ಲ. ಈ ರತ್ನ ರಸಿಕತೆನಲ್ಲೂ ಬಹಳ ಕವನಗಳನ್ನು ಬರೆದಿದ್ದಾರೆ ಜಿ ಪಿ ರಾಜರತ್ನಂ ಅವರು. ಅದರಲ್ಲಿ ಅವ್ರು ಹೇಳ್ತಾರೆ, ಮಲ್ಲಿಯಾರ ಹೆಣ್ಕೊಳ್ಟವನ್ ನಮ್ಗೆ ಅವರಪ್ಪ ಮಾವ, ಅವನು ಮಲ್ಲಿ ಹೇಗೆ ಒಬ್ಬೊಬ್ಬರಿಗೂ ಅಂತ ಬರೀತಾರೆ. ಅವ್ರ ಅಪ್ಪಂಗ ಅವಳು ಜೀವಕ್ ಜೀವ, ಅವ್ರ ಅಮ್ಮಂಗ ಅವಳ ಕಣ್ಣು, ನಂಗ ಓ ಹೆಂಗೇಳಿ ಬಾದಾಮ್ ಅವನ ಹಣ್ಣು. ಇವನು ಹೆಂಡ್ತಿನ ಹೇಳೋದು, ಅವ್ರ ಅಪ್ಪಂಗ ಅವ್ರ ಜೀವಕ್ ಜೀವ, ಅವ್ರ ಅಮ್ಮಂಗ ಅವಳ ಕಣ್ಣು, ನಂಗ ಓ ಹೆಂಗೇಳಿ ಬಾದಾಮ್ ಅವನ ಹಣ್ಣು. ಆಮೇಲೆ ಇವನು ಕುಡ್ಕ, ಇವನು ಕೆಲಸದವನು, ಇವನು ಹೆಂಡ್ತಿನೂ ಕೆಲಸ ಮಾಡ್ತಾ ಇರ್ತಾಳೆ, ಕೂಲಿ ಕೆಲಸ, ಗುಡಿಸಲಿನಲ್ಲಿ ಇರ್ತಾರೆ. ಅಂಥವ್ರು ಸುಮಾರು ಜನ ಕಪ್ಪಗಿರ್ತಾರೆ, ಆ ಬಿಸಿಲಿನಲ್ಲಿ ಕೆಲಸ ಮಾಡಿ ಮಾಡಿ ಕಪ್ಪಗಾಗ್ಬಿಟ್ಟಿರ್ತಾರೆ. ಆದ್ರೆ ಅವರು ದಷ್ಟಪುಷ್ಟವಾಗಿರ್ತಾರೆ, ಮೈಕಟ್ಟು ಚೆನ್ನಾಗಿರುತ್ತೆ. ಅದನ್ನ ಜಿ ಪಿ ರಾಜರತ್ನಂ ಹೇಗ್ ಬರೀತಾರೆ, ಬೇಲೂರು ಗುಡಿಯನಿ ಇಗ್ರ ಇಲ್ವಾ ಹಂಗೇನೆ ನಮ್ ನಂಜಿ, ಬಣ್ಣಾನೋಸಿ ಹಂಗೇನೇವಾ ಹಂಗೇನೆ ಎದೆ ಭಾವ. ನೋಡಿ, ಬಣ್ಣ ಕಪ್ಪಗಿದೆ ಅನ್ನಕ್ಕೆ ಬೇಲೂರು ಗುಡಿಯನಿ ಇಗ್ರ ಇಲ್ವಾ ಹಂಗೇನೆ ನಮ್ ನಂಜಿ, ಬಣ್ಣಾನು ಹಸಿ ಹಂಗೇನೇವಾ ಹಂಗೇನೆ ಎದೆ ಭಾವ. ಈ ನಂಜಿ ಮಲ್ಲಿ ಎರಡು ಹೀರೋಯಿನ್ಗಳು ಜಿ ಪಿ ರಾಜರತ್ನಂ ಅವ್ರದ್ದು. ಎಷ್ಟು ವರ್ಷಗಳು ಹೀರೋಯಿನ್ ಆಗಿದ್ದಾರೆ. ನಮ್ಮ ಕನ್ನಡದಲ್ಲಿ ಮೈಸೂರು ಮಲ್ಲಿಗೆ ಅತ್ಯಂತ ಹೆಚ್ಚು ಪ್ರಕಟವಾದ ಕೃತಿ. ಆ ಕೆ ಎಸ್ ನರಸಿಂಹಸ್ವಾಮಿ ಅವರ ಮಗ ಮಹಾಬಲ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನನಗೆ ಸಂತೋಷ ಆಗಿತ್ತು ಅವರು ಭಾಷಣ ಕೇಳ್ತಾ ಇರೋದು. ಎರಡನೇದು ಅಂತ ಹೇಳಿದ್ರೆ ಜಿ ಪಿ ರಾಜರತ್ನಂ ಅವರ ರತ್ನನ ಪದಗಳು. ಮೈಸೂರು ಮಲ್ಲಿಗೆ ಬಿಟ್ರೆ ಜಿ ಪಿ ರಾಜರತ್ನಂ ಅವರ ರತ್ನನ ಪದಗಳೇ ಅತ್ಯಂತ ಹೆಚ್ಚು ಮಾರಾಟ ಆಗಿರುವಂತಹ ಕನ್ನಡ ಪುಸ್ತಕ. ಅದು ಬಹಳ ಸಂತೋಷದ ವಿಚಾರ.
ಅದು ಪೂರ್ತಿ ಒಬ್ಬ ಕುಡುಕ ಬರೆದಂಗೆ ಒಬ್ಬರು ಮೇಷ್ಟ್ರು ಬರೆದಿರೋದು. ಆಮೇಲೆ ಈ ಸಾಹುಕಾರರಿಗೆಲ್ಲ ಯಾವಾಗ್ಲೂ ಪ್ರಾಮುಖ್ಯತೆ, ಬಡವರಿಗೆ ಯಾವಾಗ್ಲೂ ತೊಂದರೆ. ಅದಕ್ಕೇನೆ ನಮ್ಮ GP ರಾಜರತ್ನಂ ಹೇಳ್ತಾರೆ, ಚಿಕ್ಕವ್ರು ಸಿಕ್ಕಾರಣ್ಣ ಎಲ್ಲಾರು ನಗ್ಯಾಕೆ, ದೊಡ್ಡವ್ರು ಏನ್ ಮಾಡಿದ್ರು ಎಲ್ಲಾನು ಸೈ, ಲೋಕಾನೇ ಹಿಂಗೈತೆ, ನಾನ್ ಯಾಕೆ ದುಪ್ಪಡ್ಲಿ, ಮುನಿಯಂಗು ಎಂಡಂಗು ಬೋಲೋರೆ ಜೈ. ಇವರು ತುಂಬಾ ಕೆಲಸ ಮಾಡ್ತಾರೆ. ಕಾರ್ಮಿಕರು ಕೆಲಸ ಮಾಡಿದಾಗ ಸುಸ್ತಾಗುತ್ತೆ, ಬಡತನ ಇರುತ್ತೆ, ತೊಂದರೆಗಳಿರುತ್ತೆ, ಕಷ್ಟ ಕಾರ್ಪಣ್ಯಗಳಿರುತ್ತೆ. ಅದರಿಂದ ಈ ಕಷ್ಟ ಕಾರ್ಪಣ್ಯಗಳನ್ನ ಮರೆಯಕ್ಕೆ, ಈ ದುಡಿದು ಸುಸ್ತಾಗಿರ್ತಾರಲ್ಲ ಅದನ್ನ ಮರೆಯಕ್ಕೆ ಜಾಸ್ತಿ ಕುಡಿತಾರೆ ಅಂತ ಅವರ ಭಾವನೆ. ಈ ರಾಜರತ್ನಂಗೆ ಕನ್ನಡದ ಪ್ರೀತಿ ತುಂಬಾ. ಕನ್ನಡದ ಪ್ರೀತಿ ಹೇಗೆ ಅಂತ ಹೇಳಿದ್ರೆ, ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗೋಳ್ ನುಗ್ಲಿ. ಕನ್ನಡದ ಬಗ್ಗೆ ಸಾಕಷ್ಟು ಕವನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಕವನ ನನಗೆ ಬಹಳ ಇಷ್ಟವಾದ ವಿಚಾರ. ಇವ್ರದು ಈ ರತ್ನನ ಪದ 70 ಮುದ್ರಣದಕ್ಕಿಂತ ಜಾಸ್ತಿ ಆಗಿದೆ. ಆಮೇಲೆ ರಾಜರತ್ನಂಗೆ ಮೈಸೂರು ಕಾಲೇಜ್ನಲ್ಲಿ ಕನ್ನಡ ಪಂಡಿತರ ಕೆಲಸ ದೊರಕಿದ ಮೇಲೆ ಅದು ಒಂದು ಕನ್ನಡ ಸಾಹಿತ್ಯಕ್ಕೇನೆ ಒಂದು ಬಳುವಳಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಏನೇನು ಮಾಡಬೇಕು ಅಂತ ಕೆಲಸಗಳು ಕಾರ್ಯಗಳು ಇಟ್ಕೊಂಡಿದ್ರು, ಸಂಶೋಧನೆಗಳು ಬಹಳ ಅದ್ರಲ್ಲಿ ಮಾಡಿದ್ರು. ರಾಜರತ್ನಂ ಕಾಲೇಜ್ನಲ್ಲಿ ಪಾಠ ಮಾಡಲಿ, ಆಕಾಶವಾಣಿನಲ್ಲಿ ಭಾಷಣ ಮಾಡಲಿ, ಇನ್ಯಾವುದೇ ವೇದಿಕೆನಲ್ಲಿ ಅವ್ರು ಮಾತಾಡ್ಲಿ, ಕಂಚಿನ ಕಂಠ ಕಂಚಿನ ಕಂಠ, ಘಂಟಾಘೋಷ ಅನ್ನೋ ಪದಕ್ಕೆ ಉದಾಹರಣೆ ರಾಜರತ್ನಂ ಅಂತ ಆಗ್ಬಿಟ್ರು. ಪಾಠ ಹೇಳೋ ರೀತಿ, ಇವರ ಟಿವಿ ನಿಲುವು, ಗತ್ತು, ಆಮೇಲೆ ಶಬ್ದಗಳಿಗೆ ಅವರು ಕೊಡ್ತಾ ಇದ್ದಿದ್ದು ಒತ್ತು, ಇವರ ಗತ್ತು ಒತ್ತು ಸ್ಪಷ್ಟವಾದ ಉದಾಹರಣೆ. ಮೇಲಾಗಿ ಆ ಕಂಠ, ಇವುಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜರತ್ನಂ ಪಾಠ ಮಾಡಲು ಅತ್ಯಂತ ಸೂಕ್ತರು ಅಂತ ನೀಲತಹಳ್ಳಿ ಕಸ್ತೂರಿ ಅವರು ರಾಜರತ್ನಂ ಅವರ ಜೀವನ ವ್ಯಕ್ತಿತ್ವ ಕುರಿತು ಬರೆದ ಪುಸ್ತಕ ಆರದ ಬೆಳಕುನಲ್ಲಿ ಚಿತ್ರಿಸಿದ್ದಾರೆ. ಇವರ ಬಗ್ಗೆ ಸರಳ ಸಜ್ಜನ ಶಿಸ್ತಿನ ಮೇಷ್ಟ್ರು ಅಂತ ಅವರ ಶಿಷ್ಯ ಶ್ರೀ ಶಿವರುದ್ರಪ್ಪನವರು ಹೇಳ್ತಾರೆ. ರಾಷ್ಟ್ರಕವಿ ಶಿವರುದ್ರಪ್ಪನವರು GP ರಾಜರತ್ನಂ ಅವ್ರ ಶಿಷ್ಯ ಈ ರೀತಿ ಹೇಳ್ತಾರೆ. ರಾಜರತ್ನಂ ಮೈಸೂರು, ಬೆಂಗಳೂರು, ತುಮಕೂರು, ಶಿವಮೊಗ್ಗ ಮೊದಲಾದ ಊರುಗಳಲ್ಲಿ ಕಾಲೇಜ್ಗಳಲ್ಲಿ ಸೇವೆ ಸಲ್ಲಿಸಿದ್ರು. 1964ರಲ್ಲಿ ನಿವೃತ್ತರಾದರು. ಆಮೇಲೆ ಮಲ್ಲೇಶ್ವರದ 17ನೇ ಕ್ರಾಸ್ನಲ್ಲಿ ಅವ್ರ ಮನೆ, ಅಲ್ಲೇ ಇದ್ದುಬಿಟ್ರು. ಗಾಂಧಿ ಸಾಹಿತ್ಯ ಸಂಘದಲ್ಲಿ ಬಹಳ ಆಸಕ್ತಿ ತಗೊಂಡಿದ್ರು. ದಿನ ಸಾಯಂಕಾಲ ಅಲ್ಲಿ ಸಿಗ್ತಾ ಇದ್ರು. ರಾಜರತ್ನಂ ಲೇಖಕರನ್ನ ಬೆಳೆಸಿದ್ರು. ಕಾಲೇಜ್ನಲ್ಲಿ ಲೇಖನ ಬರೆಯಕ್ಕೆ ತಿಳಿಸಿ, ಅದನ್ನು ಪ್ರಕಟಿಸಿ, ಅದನ್ನು ವಿಮರ್ಶೆ ಮಾಡಿ ಅವರು ಬೆಳೆಸೋ ರೀತಿ ತುಂಬಾ ಚೆನ್ನಾಗಿತ್ತು. ಅದರ ಬಗ್ಗೆ JR ಲಕ್ಷ್ಮಣರಾವ್ ಒಬ್ರು, ಅವರು ಬಹಳ ಬರೆದಿದ್ದಾರೆ. ಅದನ್ನ ತಮ್ಮ ನೆನಪಿನ ಅಲೆಯಲ್ಲಿ ಅಂತ ಆತ್ಮಕಥೆಯಲ್ಲಿ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಆಮೇಲೆ ಲಕ್ಷ್ಮಣರಾವ್ ಒಬ್ಬ ಸಹೋದ್ಯೋಗಿಯಾಗಿ ಸೇರಿದ್ರು. ರಾಜರತ್ನಂ ಅವ್ರನ್ನ ಬಹಳ ತಿದ್ದಿದ್ರು ರಾಜರತ್ನಂ. ಇವರು ಪ್ರಸಿದ್ಧ ವಿಜ್ಞಾನ ಲೇಖಕರು ನಮ್ಮ ಲಕ್ಷ್ಮಣರಾಯರು. ಮತ್ತೊಬ್ಬ ಶಿಷ್ಯ ಪಿ ಲಂಕೇಶ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅವರ ಪತ್ರಿಕೋದ್ಯಮದಲ್ಲಿ ಬಹಳ ತಿರುವನ್ನ ತಂದು ಬಿಟ್ರು. ನಮ್ಮ ಅಣ್ಣ ರವಿ ಯಾವಾಗಲೂ ಹೇಳ್ತಾ ಇರ್ತಾನೆ, ಕಮಲಾಪತಿ ತ್ರಿಪಾಠಿಗೆ ಅವರು ಕುಂಕುಮಗಾರದ ಬಾ ಅಂತಾರೆ ಅಂತ. ಆಗಿನ ಕಾಲದಲ್ಲಿ ಪಿ ಲಂಕೇಶ್ ಬರೀತಾ ಇದ್ದಾಗ ಕಮಲಾಪತಿ ತ್ರಿಪಾಠಿ ಬಹಳ ಪ್ರಸಿದ್ಧರಾಗಿದ್ರು. ಅವ್ರು ಕುಂಕುಮ ಹಚ್ಕೊಳ್ತಿದ್ರು. ಅದಕ್ಕೇನೆ ಪಿ ಲಂಕೇಶ್ ಬರೆಯೋರು ಕುಂಕುಮ ಗಾರ್ಧಬಾ, ಕತ್ತೆ ಇದ್ದಂಗೆ ಅಂತ. ಬಟ್ ಪಿ ಲಂಕೇಶರ ಶೈಲಿ, ಭಾಷೆ ಆ ರೀತಿ. ಅವರು ಇನ್ನೊಬ್ಬ ಶಿಷ್ಯ, ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, GP ರಾಜರತ್ನಂ ಒಬ್ಬ ಆಶ್ಚರ್ಯಕರ ವ್ಯಕ್ತಿ. ನನ್ನನ್ನ ಹಿಂಸೆ ಮಾಡಿ, ಬರೆಸಿ, ತಿದ್ದಿ, ಪ್ರಕಟಣೆ ಮಾಡಿ, ನಮ್ಮ ಶೈಲಿ, ನಮ್ಮ ಭಾಷೆ ಬದಲಾಯಿಸ್ಬಿಟ್ಟು ನಮ್ದೇ ಸ್ವಂತಿಕೆಯನ್ನ ಕೊಟ್ಬಿಟ್ರು ಅಂತ ಪಿ ಲಂಕೇಶ್ ಹೇಳ್ತಾರೆ ರಾಜರತ್ನಂ ಬಗ್ಗೆ. ಮತ್ತೊಬ್ಬ ಶಿಷ್ಯ ನಿಜಾರ್ ಅಹಮದ್, ಅವರು
ಶಿಸ್ತಿನ ವ್ಯಕ್ತಿ ಅಂತ ರಾಜರತ್ನಂ ಅವ್ರ ಬಗ್ಗೆ ಹೇಳ್ತಾರೆ. ರಾಜರತ್ನಂ ಕೃತಿಗಳು ಮಾತಿನ ಮಲ್ಲಿ, ರತ್ನನ ರಸಗಟ್ಟು, ಪಂಪಕವಿ ಬಗ್ಗೆ ಮತ್ತೆ ಅನೇಕ ಹಳೆಗನ್ನಡ ಕಾವ್ಯಗಳನ್ನ ಸರಳವಾಗಿ ಬರೆದಿದ್ದಾರೆ. ಗೋವಿಂದ ಪೈ, ಟಿ.ಪಿ. ಕೈಲಾಸಂ, ಸಂಸ, ಡಿ.ವಿ.ಜಿ ಮೊದಲಾದ ಹೊಸ ಕನ್ನಡ ಲೇಖಕರ ಬಗ್ಗೆ ಪರಿಚಯ ಕೃತಿಗಳನ್ನು ಬರೆದಿದ್ದಾರೆ. ಬಯೋಗ್ರಫಿ ಎಲ್ಲರನ್ನು ಬರೀತಾರಲ್ಲ, ನಿರ್ಭಯಾಗ್ರಫಿ ಬರೆದಿದ್ದಾರೆ ಇವರು. ನಿರ್ಭಯಾಗ್ರಫಿ ಅಂದ್ರೆ ಇವರ ಆತ್ಮಕತೆ. ಸುಧಾ ವಾರಪತ್ರಿಕೆಯಲ್ಲಿ ಪ್ರತಿ ವಾರ ಭ್ರಮರ ಅನ್ನೋ ಹೆಸರಿನಲ್ಲಿ ಬರಿತಾ ಇದ್ರು. ವಿಚಾರ ಪ್ರಚೋದಕ ಲೇಖನಗಳು. ವಿಚಾರ ರಶ್ಮಿ ಅನ್ನೋ ಅಂಕಣದಲ್ಲೂ ಬರಿತಾ ಇದ್ರು. ಅದು ಸಾಕಷ್ಟು ಜನಪ್ರಿಯತೆ ಗಳಿಸಿತ್ತು. ನಾವು ಸುಧಾನಲ್ಲಿ ಸಣ್ಣ ಮಕ್ಕಳಿರ್ತಾ ಓದ್ತಾ ಇದ್ವಿ. ನಮ್ಗೆ ಅರ್ಥವಾಗದೇ ಇದ್ದಿದ್ದನ್ನ ನಮ್ಮ ತಾಯಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು. ಜಿ.ಪಿ. ರಾಜರತ್ನಂ ಬರೆದಿರೋ ಕೃತಿಗಳು 272, ಕವಿತೆಗಳು 7, ಕತೆ 5, ಕಥಾ ಸಂಕಲನ 11, ಜೀವನ ಕಥೆ 6, ನಾಟಕಗಳು 14, ವಿಡಂಬನೆ 13, ರೂಪಾಂತರಗಳು 6, ಬೌದ್ಧ ಸಾಹಿತ್ಯ 21, ಭಾಷಣಗಳು 13, ಆತ್ಮಕಥೆ 4, ಜೈನ ಸಾಹಿತ್ಯ 6, ಭಕ್ತಿ ಸಾಹಿತ್ಯ 32, ಮಕ್ಕಳ ಸಾಹಿತ್ಯ 11, ಪದ್ಯ ಸಂಕಲನಗಳು 55, ಗಾಂಧಿ ಸಾಹಿತ್ಯ 6, ಧಾರ್ಮಿಕ ಪ್ರಕಟಣೆಗಳು 14. ಹೇಳ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಅವರು ನಾಟಕಗಳನ್ನು ಬರೆದಿದ್ದಾರೆ, ಭಾಷಣಗಳನ್ನು ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ, ವಿಚಾರಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿತು, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಡಿಲೀಟ್ ಪ್ರಶಸ್ತಿ ಕೊಟ್ಟರು, ದೆಹಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆ ವಹಿಸಿದ್ರು ಇಂಥ ಜಿ.ಪಿ. ರಾಜರತ್ನಂ ಅವರು. ಈಗ ಬೆಹರೇನ್ನಿಂದ ನಮ್ಮ ಸ್ನೇಹಿತರೊಬ್ಬರು ಗುರುರಾಜ ಹೆರ್ಲೆ ಅಂತಿದ್ದಾರೆ. ಅವರು ಕನ್ನಡದಲ್ಲಿ ಬಹಳ ಆಸಕ್ತರು, ಕವನಗಳನ್ನು ಬರೀತಾರೆ. ಅವರದೇ ರೀತಿಯಲ್ಲಿ ಅವರು ಕವನಗಳನ್ನ ಹೇಳ್ತಾರೆ. ಅವರು ಭೂಮಿನ ತಬ್ಬಿದ ಮೋಡದ ಹಾಗೆ ಅನ್ನೋದನ್ನ ಶ್ರೀ ಗುರುರಾಜ ಹೆರ್ಲೆ ಅವರು ದಯವಿಟ್ಟು ಹೇಳಬೇಕು ಅಂತ ಪ್ರಾರ್ಥಿಸ್ತೇನೆ. ನಮಸ್ಕಾರ ಜಗಣ್ಣ, ನಮಸ್ಕಾರ ಎಲ್ರಿಗೂ. ಜಿ.ಪಿ. ರಾಜರತ್ನಂ ಅವರ ಸಾಹಿತ್ಯ, ಸಂಗೀತ ಮತ್ತು ಗಾಯನ ಮೈಸೂರು ಅನಂತ ಸ್ವಾಮಿ ಅವರದ್ದು. ರತ್ನನ್ ಪದಗಳು ಧ್ವನಿ ಸುರುಳಿಯಿಂದ ಆರಿಸ್ಕೊಂಡಿರುವಂತಹ ನನ್ನ ಇಷ್ಟದ ಒಂದು ಪದ್ಯ, ಈ ಚಳಿಗಾಲದಲ್ಲಿ ಆಪ್ತವಾದಂತಹ ಪದ್ಯ, ಭೂಮಿನ ತಬ್ಬಿದ್ ಮೋಡಿದ್ದಂಗೆ ಹಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಭೂಮಿ ತಬ್ಬಿದ್ ಮೋಡಿದ್ದಂಗೆ, ಬೆಳ್ಳಿ ಬಳದಿದ್ರೋಡಿದ್ದಂಗೆ, ತಾಪಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು. ಭೂಮಿ ತಬ್ಬಿದ್ ಮೋಡಿದ್ದಂಗೆ, ಓ ಬೆಳ್ಳಿ ಬಳದಿದ್ರೋಡಿದ್ದಂಗೆ, ಆ ತಾಪಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು. ಮಡ್ಗಿದ್ದಲ್ಲೇ ಮಡ್ಗಿದ್ದಂಗೆ, ಲಂಗರ್ ಬಿದ್ದಿದ್ದ ಅಡ್ಗಿದ್ದಂಗೆ, ಸೀತಕ್ ಶಕ್ತಿ ಹುಡ್ಗೋದಂಗೆ, ಅಳ್ಳಾಡಲ್ದು ಮಂಜು. ತಾಯಿ ಮೊಗಿನ್ ಎತ್ಕೊಂಡಂಗೆ, ಒಂದಕ್ಕೊಂಡು ಅಂದ್ಕೊಂಡಂಗೆ, ಮಡಿಕೇರಿನ ಎದೆ ಗೊತ್ಕೊಂಡ್ ಜೂಗಾಡ್ತಿತ್ತು ಮಂಜು. ಭೂಮಿನ್ ತಬ್ಬಿದ್ ಮೋಡಿದ್ದಂಗೆ, ಬೆಳ್ಳಿ ಬಳದಿದ್ರೋಡಿದ್ದಂಗೆ, ತಾಪಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು. ಮಲ್ಗಕ್ ಸೊಳ್ಳೆ ಪರ್ದೆ ಕಟ್ಟಿ, ಒದಿಯಕ್ ಒಗ್ದಿದ್ ದುಪ್ಟಿ ಕೊಟ್ಟಿ, ಪಕ್ದ ಗಂಧ ಧೂಪ ಹಾಕ್ದಂಗ್ ಮಡಿಕೇರಿ ಮೇಲ್ ಮಂಜು. ನಡಿಯೋ ದೊಡ್ಡ ದೊಡ್ಡ ದೇವಲ್ ನಂಗೆ, ಪಟ್ಟದ ಸುತ್ತಿನ ಕಾವಲ್ ನಂಗೆ, ಅಲ್ಲಲ್ಲೇನೆ ಹಂಗಂಗೇನೆ ಗಸ್ತಾಗ್ತಿತ್ತು ಮಂಜು. ಭೂಮಿ ತಬ್ಬಿದ್ ಮೋಡಿದ್ದಂಗೆ.
ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ಸಾಪಗಳ ತಿಟ್ಟಿಲ್ದಂಗೆ ಮಡ್ಕೇರಿ ಮೇಲ್ ಮಂಜು ಸೂರ್ಯನ್ ಕರಿಯಕ್ ಬಂದ್ ನಿಂತೋರು ಕೊಡ್ಗಿನ್ ಎಲ್ಲ ಕೂವಮ್ನೋರು ತೆಳ್ಳೆ ಬೆಳ್ಳೆ ಬಟ್ಟೆ ನಾಕಿ ಬಂದಂಗಿತು ಮಂಜು ಚಿಂತಾನೆದ್ರು ಬಿಸ್ಲಿನ್ ಕೆಂಪು ಮಂಜಿನ ಬಣ್ಣ ಕಣ್ಗೆ ತಂಪು ಕೊಡ್ಗಿನ್ ಲಕ್ಷ್ಮಿರ್ ಪೂವನ್ನೋರ್ಗೆ ಆಲೇನ್ ಸೌಂದ್ರಿ ಮಂಜು ಆಗ್ಲೇ ಬರ್ಲಿ ರಾತ್ರಿ ಬರ್ಲಿ ಬಿಸ್ಲು ನೆಳ್ಳು ಏನೇ ಇರ್ಲಿ ಕಣ್ಮರೆಯಾಗ ತಾವ್ ಕೊಡಲ್ದು ಮಡ್ಕೇರಿಗೆ ಮಂಜು ತೈಲ ನೀರಿನ್ಯಾಗಿದ್ದಂಗೆ ಪೂವಮ್ಮನ ತಂಗಿದ್ದಂಗೆ ಬಿಟ್ಟು ಬಿಡ್ದಂಗೆ ಹಿಡ್ಕೊಂಡಿತ್ತು ಮಡ್ಕೇರಿಗೆ ಮಂಜು ಭೂಮಿ ತಬ್ಬಿದ್ ನೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ಸಾಪಗಳ ತಿಟ್ಟಿಲ್ದಂಗೆ ಮಡ್ಕೇರಿ ಮೇಲ್ ಮಂಜು. ಮಡ್ಕೇರಿ ಮೇಲ್ ಮಂಜು 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 ಮಂಜು. ಧನ್ಯವಾದಗಳು. ಕೃತಜ್ಞತೆಗಳು ಗುರುರಾಜ್. ತಮ್ಮ ಕೆಲಸದಲ್ಲೂ ಮಧ್ಯದಲ್ಲಿ ಬಂದು ಹೇಳಿದ್ದೀರಾ, ಬಹಳ ಸಂತೋಷ. ನಿಮ್ಮ ಹಾಡು ಕೇಳಕ್ಕೇನೆ ನನಗೆ ಖುಷಿ. ನಿಮ್ಮನ್ನ ಪರಿಚಯ ಮಾಡಬೇಕು ಸಮಾನ ಮನಸ್ಕರು ನನಗೆ ಅಂತ ನನಗೆ ಬಹಳ ಇಷ್ಟ ಆಯ್ತು. ಕೃತಜ್ಞತೆಗಳು. ಈಗ GP ರಾಜರತ್ನಂ ಬಗ್ಗೆ ಇಷ್ಟೊತ್ತು ನಾವು ಕೇಳಿದ್ವಿ. ನನ್ನ ಜೊತೆ 4 ಜನ ಹಾಡು ಹೇಳಿದ್ದಾರೆ. ಡಾಕ್ಟರ್ ರುಕ್ಮಿಣಿ ಅವರು, ಚಂದ್ರು ಅವರು, ಚಂದ್ರಿಕಾ ವಿಜಯಲಕ್ಷ್ಮಿ ಅವರು, ಆಮೇಲೆ ಗುರುರಾಜ ಹೆರ್ಲೆ ಅವರು. ಅವರ 8 ಜನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಪದ್ಮಶ್ರೀ ಅವರು ಪರಿಚಯ ಮಾಡಿದರು. ಅವ್ರಿಗೆ ಪ್ರಾರ್ಥನೆ ಸೊಗಸಾಗಿ ಕನಕದಾಸರ ಕೃತಿಯನ್ನು ಹೇಳಿದ ವತ್ಸಲ ಅವ್ರಿಗೆ, ಸ್ವಾಗತ ಮಾಡಿದ ಅಶ್ವಥ್ ಅವ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಪದ್ಮಶ್ರೀ ಅವರು ಮುಂದುವರಿಸ್ಬೋದು. ಇಲ್ಲಿಗೆ ನಾನು GP ರಾಜರತ್ನಂ ಅವರ ಬಗ್ಗೆ